ವಿದ್ಯಾರ್ಥಿಗಳೇ ಎಲ್ಲರಿಗೂ ಬೆಳಗಿನ ವಂದನೆಗಳು. ವಿದ್ಯಾರ್ಥಿಗಳೇ, ನಾವು 1ನೇ ತರಗತಿಯಲ್ಲಿ ಬೀಜಗಣಿತದ ವರ್ಗ ಸಮೀಕರಣ ಎಂಬ ಪಾಠದ ಬಗ್ಗೆ ತಿಳ್ಕೊಂಡಿದ್ವಿ. ವರ್ಗ ಸಮೀಕರಣ ಅಂದ್ರೇನು, ವರ್ಗ ಸಮೀಕರಣದಲ್ಲಿ ಬರುವಂತಹ ವಿಧಗಳು ಯಾವ್ಯಾವುದು ಮತ್ತು ವರ್ಗ ಸಮೀಕರಣವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಂಡಿದ್ವಿ. ಮತ್ತೆ ಅಭ್ಯಾಸದಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಯಾವ ರೀತಿ ಬಿಡಿಸಬೇಕು ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದಂತೆ ಗಣಿತದ ಇನ್ನೊಂದು ಭಾಗವಾದಂತಹ ರೇಖಾಗಣಿತದ ಹೊಸ ಪಾಠ ಅದು. ನಿಮಗೆ 10ನೇ ತರಗತಿ ಬರುವಂತಹ ಪಾಠ ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಇದರ ಬಗ್ಗೆ ಈ ಪಾಠದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತಿನ ದಿನ. ಇಲ್ಲಿ ತ್ರಿಕೋನಮಿತಿ ಅನ್ನೋದು ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಪ್ರಸ್ತುತವಾಗಿರುವಂತಹ ಒಂದು ಕೋನಗಳ ಆಧಾರದ ಮೇಲೆ ದೂರ ಮತ್ತು ಅಗಲವನ್ನು ಕಂಡುಹಿಡಿಯಕ್ಕೆ ಉಪಯೋಗಿಸುವಂತಹ ಒಂದು ಪಾಠ ಆಗಿದೆ ತ್ರಿಕೋನಮಿತಿ. ನೋಡಿ, ಈ ತ್ರಿಕೋನ ವಿದ್ಯಾರ್ಥಿಗಳೇ, ಉದಾಹರಣೆಗೆ ಕುತುಬ್ ಮಿನಾರ್ ಆಗಿರ್ಬೋದು, ದೊಡ್ಡದಾದ ಮರಗಳನ್ನಾಗಿರ್ಬೋದು ಅಥವಾ ದೊಡ್ಡದಾದ ಬೆಟ್ಟಗಳನ್ನಾಗಿರ್ಬೋದು, ಇವುಗಳನ್ನ ಉದ್ದಗಳನ್ನ ನಾವು ನೈಜವಾಗಿ ಯಾವುದೇ ಟೇಪ್ ಅನ್ನ ಬಳಸ್ತಾರೆ ಅದನ್ನ ಕಣ್ಣಿನ ದೃಷ್ಟಿಯ ಮೂಲಕ ಮತ್ತೆ ಕೋನಗಳ ಆಧಾರದ ಮೇಲೆ ಅದರ ಎತ್ತರವನ್ನ ಕಂಡುಹಿಡಿಯಬಹುದು, ಅಗಲವನ್ನ ಕಂಡುಹಿಡಿಯಬಹುದು. ಇದನ್ನ ಈ ಪಾಠದಲ್ಲಿ ಅಂದ್ರೆ ಒಂದು ಎತ್ತರವಾದ ವಸ್ತು ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ಮರದ ಉದ್ದ ಆಗಿರ್ಬೋದು, ಅದನ್ನ ಎತ್ತರವನ್ನ ಕಂಡುಹಿಡಿಯಲಿಕ್ಕೆ ಮತ್ತು ಒಂದು ಅಗಲವನ್ನ ಕಂಡುಹಿಡಿಯಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ತ್ರಿಕೋನಮಿತಿಯ ಅನುಪಾತಗಳನ್ನ ಬಳಸಿಬಿಟ್ಟು ಕಂಡುಹಿಡಿತಾರೆ. ಅಂದ್ರೆ ಯಾವುದೇ ಟೇಪ್ ಅನ್ನು ಬಳಸ್ತಾರೆ, ಕಣ್ಣಿನ ಅಳತೆಯಲ್ಲಿ ಕೋನಗಳ ಆಧಾರದ ಮೇಲೆ ಕಂಡುಹಿಡ್ತಾ ಹೋಗ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಗ್ರೀಕನ್ನರು ಮತ್ತೆ ಈಜಿಪ್ಟಿಯನ್ನರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇದನ್ನ ತ್ರಿಕೋನಮಿತಿಯನ್ನ ಬಳಸಿದಾರೆ ಅಂತೇಳಿ ಪ್ರಸ್ತಾವನೆ ಇದೆ. ತ್ರಿಕೋನಮಿತಿಯನ್ನ ಬಳಸಿದಾರೆ ಅಂತೇಳಿ ಪ್ರಸ್ತಾವನೆ ಇದೆ. ತ್ರಿಕೋನಮಿತಿ ಅಂತ ಹೇಳಿದ್ರೆ ತ್ರಿಕೋನಮಿತಿ ಪ್ರಸ್ತಾವನೆ ಯಾಕೆ ಬಳಸ್ತಾರಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಭೂಮಿ ಮತ್ತು ಚಂದ್ರನ ಇರುವಂತಹ ದೂರವನ್ನ ಕಂಡುಹಿಡಿಯಲಿಕ್ಕೆ, ಭೂಮಿ ಮತ್ತು ಚಂದ್ರನ ದೂರವನ್ನ ಕಂಡುಹಿಡಿಯಲಿಕ್ಕೆ ಬಳಸ್ತಾ ಇದ್ರು. ಅದೇ ರೀತಿ ಎತ್ತರವಾದಂತಹ ಮರಗಳ ಉದ್ದವನ್ನ ಕಂಡುಹಿಡಿಯಲಿಕ್ಕೆ ಬಳಸ್ತಾ ಇದ್ರು. ಯಾವುದೇ ಟೇಪ್ ಅನ್ನ ಬಳಸ್ತಾರೆ, ನೈಜವಾಗಿ ಟೇಪ್ ಅನ್ನು ಬಳಸ್ತಾರೆ ಇದು ಕೋನಗಳ ಆಧಾರದ ಮೇಲೆ ಕಂಡುಹಿಡ್ತಾ ಹೋದ್ರು. ನೋಡಿ, ತ್ರಿಕೋನಮಿತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. TRIGONOMETRI. ತ್ರಿಕೋನಮಿತಿಗೆ ಆಂಗ್ಲ ಭಾಷೆಯಲ್ಲಿ ಅಂತ ಕರೀತಾರೆ, ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ನೋಡಿ, ತ್ರಿಕೋನಮಿತಿ ಅನ್ನೋದು ಇಲ್ಲಿ ಹೆಸರೇಳುವಂತೆ ತ್ರಿಕೋನ, 3 ಕೋನಗಳನ್ನು ಹೊಂದಿರುವಂತಹ ಒಂದು ಬಾವು ತ್ರಿಭುಜ. ಇದರಲ್ಲೂ ಕೂಡ ಮುಖ್ಯವಾಗಿ ಏನಪ್ಪಾ ಅಂದ್ರೆ ತ್ರಿಕೋನಮಿತಿ ಸಂಬಂಧಪಟ್ಟಿದ್ದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿ, ಆಂಗ್ಲ ಭಾಷೆಯಲ್ಲಿ ತ್ರಿಕೋನಮಿತಿ ಅಂತ ಕರೀತಾರೆ, ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಇದನ್ನ 3 ಭಾಗ ಮಾಡಿದ್ರೆ ಟ್ರೈ ಅಂತ ಹೇಳಿದ್ರೆ 3 ಅಂತೇಳಿ, ಗಾನ್ ಅಂತ ಹೇಳಿದ್ರೆ 3 ಟ್ರಿಗ್ನೋಮೆಟ್ರಿ. ಗಾನ್ ಅಂದ್ರೆ ಬಾಹುಗಳಂತೆ, 3 ಬಾಹುಗಳು ಅಂತೇಳಿ. ಮೆಟ್ರಾನ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿನ 3 ಭಾಗ ಮಾಡಿದ್ರೆ ಟ್ರೈ ಅಂತ ಹೇಳಿದ್ರೆ 3 ಅಂತ ಆಗುತ್ತೆ, ಗಾನ್ ಅಂತ ಹೇಳಿದ್ರೆ ಬಾಹುಗಳು ಅಂತ ಆಗುತ್ತೆ, ಮೆಟ್ರಾನ್ ಅಂತ ಹೇಳಿದ್ರೆ ಅಳತೆ ಅಂತ ಹೇಳಿ. ಮೆಟ್ರಾನ್ ಅಂದ್ರೇನು? ಅಳತೆ ಅಂದ್ರೆ 3 ಬಾಹುಗಳ ಅಳತೆ. 3 ಬಾಹುಗಳ ಅಳತೆ ಅಂತ ಹೇಳಿದ್ರೆ ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಅದರಿಂದ ಟ್ರಿಗ್ನೋಮೆಟ್ರಿನ ಗ್ರೀಕ್ ಭಾಷೆಯಲ್ಲಿ 3 ಭಾಗ ಮಾಡಿದಾಗ ಏನಾಗುತ್ತೆ, ಟ್ರೈ ಅಂದ್ರೆ 3, ಗಾನ್ ಅಂತ ಹೇಳಿದ್ರೆ ಬಾಹುಗಳು, ಮೆಟ್ರಾನ್ ಅಂತ ಹೇಳಿದ್ರೆ ಅಳತೆ. ಅಂದ್ರೆ 3 ಬಾಹುಗಳ ಅಳತೆಯನ್ನ ಅಥವಾ 3 ಬಾಹುಗಳ ಅಳತೆಗಳ ಅನುಪಾತಕ್ಕನುಸಾರವಾಗಿ ದೂರ ಮತ್ತು ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಒಂದು ವಿಧಾನವನ್ನ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಇದು ಗ್ರೀಕ್ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಈಜಿಪ್ಟ್ನವರು ಮತ್ತು ಬೆಬಿಲಿನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭೂಮಿ ಮತ್ತು ಚಂದ್ರನ ಇರುವಂತಹ ದೂರ ಮತ್ತೆ ಭೂಮಿ ಮತ್ತು ಸೂರ್ಯನಿರುವಂತ ದೂರವನ್ನ ಟ್ರಿಗ್ನೋಮೆಟ್ರಿಯಲ್ಲಿ ಒಂದು ಲಂಬಕೋನ ತ್ರಿಭುಜದ ಆಕಾರದಲ್ಲಿ ಕೋನವನ್ನ ಕಂಡುಹಿಡಿದ್ಬಿಟ್ಟು ಏನ್ ಮಾಡ್ತಿದ್ರು ಅಂತ ಹೇಳಿ ದೂರವನ್ನ ಕಂಡುಹಿಡಿದಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಈ ಟ್ರಿಗ್ನೋಮೆಟ್ರಿಯನ್ನ ಇತ್ತೀಚಿನ ಕಾಲದಲ್ಲಿ ಎಲ್ಲಿ ಬಳಸ್ತಾರಪ್ಪ ಅಂತ ಹೇಳಿದ್ರೆ ಇದನ್ನ
ಆಧುನಿಕ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಳಸ್ತಾ ಹೋಗ್ತಾರೆ. ಆಧುನಿಕ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ, ಅಳತೆಗಳನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಭೌತಶಾಸ್ತ್ರದಲ್ಲೂ ಕೂಡ ಟ್ರಿಗ್ನೋಮೆಟ್ರಿಯನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ಟ್ರಿಗ್ನೋಮೆಟ್ರಿನ ಹೆಚ್ಚು ಹೆಚ್ಚಾಗಿ ಬಳಸ್ತಾ ಹೋಗ್ತಾರೆ. ನೋಡಿ, ಈ ಟ್ರಿಗ್ನೋಮೆಟ್ರಿ ಇದು ಒಂದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಬರ್ತಾ ಹೋಗುತ್ತೆ. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಬರ್ತಾ ಹೋಗುತ್ತೆ. ಇದು ಒಂದು ಲಂಬಕೋನ ತ್ರಿಭುಜ. ಇದರಲ್ಲಿ ಎ ಬಿ ಸಿ ಲಂಬಕೋನ ತ್ರಿಭುಜ, ಬಿ ಲಂಬಕೋನ ಆಗುತ್ತೆ. ಇಲ್ಲಿ ಎ ಕೋನ ಮತ್ತೆ ಸಿ ಕೋನ ಲಘು ಕೋನಗಳು, ಎ ಕೋನ ಮತ್ತೆ ಸಿ ಕೋನಗಳು ಲಘು ಕೋನಗಳಾಗುತ್ತೆ. ಇಲ್ಲಿ 3 ಬಾಹುಗಳು ಮತ್ತು 3 ಕೋನಗಳ ಆಧಾರದ ಮೇಲೆ ತಗೊಳ್ಬೇಕಾಗತ್ತೆ. ಬಿ ಲಂಬಕೋನ, ಬಿ ಎ ಲಘು ಕೋನ, ಸಿ ಲಘು ಕೋನ. ಈ 3 ಬಾಹುಗಳ ಆಧಾರದ ಮೇಲೆ ಇಲ್ಲಿ 6 ಅನುಪಾತಗಳು ಬರುತ್ತೆ. ಇಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಬರ್ತಾ ಹೋಗುತ್ತೆ. 6 ಅನುಪಾತಗಳು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಬರ್ತಾ ಹೋಗುತ್ತೆ. ಆ ನಿತ್ಯ ಸಮೀಕರಣಗಳ ಬಗ್ಗೆ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ತ್ರಿಭುಜ ಎಬಿಸಿ ಯಲ್ಲಿ ಕೋನ ಬಿ ಏನಾಗುತ್ತೆ? ಲಂಬ ಕೋನ. ಇಲ್ಲಿ ಕೋನ ಎ ನ ಲಘು ಕೋನ, ಕೋನ ಸಿ ಕೂಡ ಲಘು ಕೋನ, ಕೋನ ಬಿ ಮತ್ತೆ ಲಂಬ ಕೋನ 90 ಡಿಗ್ರಿಯನ್ನ ಹೊಂದಿರ್ತಾ ಹೋಗುತ್ತೆ. ನೋಡಿ, ನಿಮಗೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಪೈಥಾಗರಸ್ ಪ್ರಮೇಯದಲ್ಲಿ ಒಂದು ಪ್ರಮೇಯ ಬರ್ತಾ ಹೋಗುತ್ತೆ. ಅದು ಮುಂದಿನ ತರಗತಿಯಲ್ಲಿ ಬರ್ತಾ ಹೋಗುತ್ತೆ, ಆಯ್ತಾ? ಈಗ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನಕ್ಕೆ ಅಭಿಮುಖವಾದ ಭಾವನೆ ಅಂತ ಕರೀತಾರೆ, ವಿಕರ್ಣ ಅಂತ ಕರೀತಾರೆ. ವಿಕರ್ಣ ಅಂತ ಕರೀತಾರೆ. ಇದು ವಿಕರ್ಣ, ಆಯ್ತಾ? ಇಲ್ಲಿ ಕೋನ ಎ ತಗೊಂಡ್ರೆ ನಾವು ಲಘು ಕೋನ ಅನುಪಾತಗಳಿಗೆ ಸಂಬಂಧಪಟ್ಟಂತೆ ಲಘು ಕೋನ ಎ ನ ತಗೊಂಡಾಗ ಎಗೆ ಅಭಿಮುಖವಾದ ಬಾಹು ಬಿ ಸಿ ಆಗುತ್ತೆ. ಇದು ಅಭಿಮುಖ ಬಾಹು ಆಗುತ್ತೆ. ಯಾವ ಕೋನ ತಗೊಂಡಿರ್ತೀವೋ ಆ ಕೋನ ತಗೊಂಡಾಗ ಆ ಕೋನದ ಪಕ್ಕದಲ್ಲಿರೋದು ಪಾರ್ಶ್ವಭಾವ ಆಗುತ್ತೆ. ಪಾರ್ಶ್ವಭಾವ, ಆಯ್ತಾ? ನೋಡಿ, ಒಂದು ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳು ಬರ್ತಾ ಹೋಗುತ್ತೆ. ಆ 3 ಬಾಹುಗಳಲ್ಲಿ ಲಂಬಕೋನಕ್ಕೆ ಅಭಿಮುಖವಾದ ಬಾಹು ಅಂತ ಕರೀತಾರೆ, ವಿಕರ್ಣ ಅಂತ ಕರೀತಾರೆ. ನಾವು ಎ ಲಘು ಕೋನವನ್ನು ತಗೊಂಡಾಗ ಎ ಕೋನಕ್ಕೆ ಅಭಿಮುಖವಾದ ಬಾಹು, ಬಿ ಸಿ ಅಂತ ಕರೀತಾರೆ ಅಭಿಮುಖ ಬಾಹು ಅಂತ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಎ ಕೋನ ಪಕ್ಕದಲ್ಲಿರುವಂತಹ ಬಾಹುನ ಪಾರ್ಶ್ವಭಾವು ಅಂತ ತಗೊಳ್ಬೇಕಾಗತ್ತೆ. ಅಕಸ್ಮಾತ್ ನಾವು ಇದೇ ಚಿತ್ರವನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇದು ಕೋನ ಎ ಲಘು ಕೋನ ತಗೊಂಡಾಗ ಇದು ಎ ಬಿ ಸಿ, ಇಲ್ಲಿ ಕೋನ ಸಿ ತಗೊಂಡ್ರೆ ಏನಾಗುತ್ತೆ? ಕೋನ ಸಿ ತಗೊಂಡಾಗ ಇಲ್ಲಿ ಬಿ ಲಂಬ ಕೋನ ಆಗುತ್ತೆ, ಅಲ್ಲಿ ಎ ಸಿ ಏನಾಗುತ್ತೆ? ವಿಕರ್ಣ. ಲಂಬ ಕೋನಕ್ಕೆ ಅಭಿಮುಖವಾದ ಬಾಹು ವಿಕರ್ಣ. ಇಲ್ಲಿ ಮೊದಲ ಚಿತ್ರದಲ್ಲಿ ಕೋನ ಎ ತಗೊಂಡಿನಿ, ಎಗೆ ಬಿ ಸಿ ಅಭಿಮುಖ ಬಾಹು ಆಗುತ್ತೆ, ಬಿ ಸಿ ಅಭಿಮುಖ ಬಾಹು. ಪಾರ್ಶ್ವಭಾವ ಯಾವ್ದಾಗುತ್ತೆ? ಎ ಬಿ ಆಗುತ್ತೆ. ನೆಕ್ಸ್ಟ್ ಎ ಬಿ ಸಿ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿ ಯಲ್ಲಿ ಸಿ ಲಘು ಕೋನ ತಗೊಂಡ್ರೆ ಲಘು ಕೋನ, ಇಲ್ಲಿ ತ್ರಿಭುಜ ಎಬಿಸಿ ಯಲ್ಲಿ ಎ ಲಘು ಕೋನ, ಈಗ ಎಬಿಸಿ ಎರಡನೇ ಚಿತ್ರದಲ್ಲಿ, ಇದು ಒಂದನೇ ಚಿತ್ರ, ಇದು ಎರಡನೇ ಚಿತ್ರದಲ್ಲಿ ಎಬಿಸಿ ತ್ರಿಭುಜದಲ್ಲಿ ಬಿ ಲಂಬ ಕೋನ ತಗೊಂಡ್ರೆ ವಿಕರ್ಣ ಯಾವ್ದಾಗುತ್ತೆ? ಎ ಸಿ ಆಗುತ್ತೆ. ಈಗ ಸಿ ಕೋನಕ್ಕೆ ಅಭಿಮುಖವಾದ ಬಾಹು ಇದರಲ್ಲಿ ಯಾವ್ದಾಗುತ್ತೆ? ಎ ಬಿ ಆಗುತ್ತೆ. ಇದು ಅಭಿಮುಖ ಬಾಹು, ಎ ಬಿ ಅಭಿಮುಖ ಬಾಹು. ನೆಕ್ಸ್ಟ್ ಸಿ ಕೋನವನ್ನು ಒಳಗೊಂಡಂತೆ ಇರುವಂತಹ ಬಾಹು ಬಿ ಸಿ ಪಾರ್ಶ್ವಭಾವ.
ಪಾರ್ಶ್ವ ಬಾಹು. ವಿದ್ಯಾರ್ಥಿಗಳು ನೆನ್ಪಿಟ್ಕೊಂಡಿರಿ, ಇಲ್ಲಿ ನಾವು ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವ ಲಘುಕೋನವನ್ನು ತಗೊಳ್ತೀವಿ ಆ ಲಘುಕೋನಗಳ ಆಧಾರದ ಮೇಲೆ ಅಲ್ಲಿ ತ್ರಿಕೋನಮಿತಿಯ ಅನುಪಾತಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ತ್ರಿಕೋನಮಿತಿ ಅನುಪಾತಗಳು ಬದಲಾವಣೆ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಂಡಿರಿ. ಉದಾಹರಣೆಗೆ ಎಬಿಸಿ ತ್ರಿಭುಜದಲ್ಲಿ ಎ ಕೋನ ಲಘುಕೋನ ಅಂತ ತಗೊಂಡ್ರು ನಾವು, ಅದಕ್ಕೆ ಅಭಿಮುಖ ಭಾವ ಯಾವ್ದಾಗುತ್ತೆ? ಬಿಸಿ ಆಗುತ್ತೆ. ಪಾರ್ಶ್ವ ಭಾವ ಯಾವ್ದಾಗುತ್ತೆ? ಎ ಬಿ ಆಗುತ್ತೆ. ಇದೇ ರೀತಿಯಾಗಿ ಸಿ ಕೋನವನ್ನು ಲಘುಕೋನ ತಗೊಂಡ್ರು ನಾವು, ಆಯ್ತಾ, ಅಭಿಮುಖ ಭಾವ ಯಾವ್ದಾಗುತ್ತೆ? ಎ ಬಿ ಆಗುತ್ತೆ. ಪಾರ್ಶ್ವ ಭಾವ ಯಾವ್ದಾಗುತ್ತೆ? ಬಿಸಿ ಆಗುತ್ತೆ. ಇದು ಬದಲಾವಣೆ ಆಗ್ತಾ ಹೋಗುತ್ತೆ. ನಾವೀಗ ಯಾವ್ದಾದ್ರು ಒಂದು ಚಿತ್ರಕ್ಕೆ ಮಾತ್ರ ತ್ರಿಕೋನಮಿತಿಯ ಅನುಪಾತಗಳನ್ನ ತಿಳ್ಕೊಳ್ತಾ ಹೋದಾಗ, ತ್ರಿಕೋನಮಿತಿಯ ಅನುಪಾತಗಳನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಒಂದನೇ ಚಿತ್ರ ತಗೊಳ್ತೀನಿ. ಒಂದನೇ ಚಿತ್ರದಲ್ಲಿ ಕೋನ ಬಿ 90 ಡಿಗ್ರಿ, ಬಿಸಿ ಅಭಿಮುಖ ಬಾವು, ಇಲ್ಲಿ ಎಸಿ ವಿಕರ್ಣ, ಎಸಿ ವಿಕರ್ಣ, ಬಿಸಿ ಅಭಿಮುಖ ಬಾವು, ಎಬಿ ಪಾರ್ಶ್ವ ಬಾವು, ಎಬಿ ಪಾರ್ಶ್ವ ಬಾವು. ನೋಡಿ, ಇದರ ಆಧಾರದ ಮೇಲೆ ನಾವು ತ್ರಿಕೋನಮಿತಿಯಲ್ಲಿ ಬರುವಂತಹ 6 ಅನುಪಾತಗಳು, ಅಲ್ಲಿ 3 ಬಾಹುಗಳಿದ್ದಾಗ 6 ಅನುಪಾತಗಳು ಬರ್ತಾಗುತ್ತೆ. ಈ 6 ಅನುಪಾತಗಳ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕೋನ ಎ ಇರೋದ್ರಿಂದ ಒಂದೇದು ಸೈನ್ ಕೋನ ಎ, ಸೈನ್ ಕೋನ ಎ, ಇದಕ್ಕೆ ಏನು ಅನುಪಾತ ಬರುತ್ತೆ? ಏನು ಅನುಪಾತ ಬರುತ್ತಪ್ಪ ಅಂತ ಹೇಳಿದ್ರೆ, ಸೈನ್ಗೆ ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಬರುತ್ತೆ. ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು ಬರುತ್ತೆ. ವಿಕರ್ಣ ಬರುತ್ತೆ. ಅಭಿಮುಖ ಬಾಹು ಯಾವ್ದಾಗುತ್ತೆ? ಬಿಸಿ ಆಗುತ್ತೆ. ಏನಾಗುತ್ತೆ? ಬಿಸಿ. ವಿಕರ್ಣ ಯಾವ್ದಾಗುತ್ತೆ? ಎಸಿ. ವಿಕರ್ಣ ಯಾವ್ದಾಗುತ್ತೆ? ಎಸಿ ಆಗುತ್ತೆ. ಎರಡನೇದು ಕಾಸ್ ಕೋನ ಎ ಅಥವಾ ಕಾಸ್ ಎ ಅಂತ ಹೇಳಿ ಇದಕ್ಕೆ ಹೇಳ್ತಾ ಹೋಗ್ಬೋದು. ಇದಕ್ಕೆ ಸೈನ್ ಅಂತಾರೆ, ಕಾಸ್ ಅಂತಾರೆ, ಆಯ್ತಾ. ಕನ್ನಡದಲ್ಲಿ ಜ್ಯಾ ಅಂತಾರೆ. ಇದು ಜ್ಯಾ, ಇದು ಕೋಟಿ ಜ್ಯಾ. ಕನ್ನಡದಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಅಂದ ನಾವು ಆಂಗ್ಲ ಭಾಷೆಯಲ್ಲೇ ಸೈನ್ ಎ ಅಥವಾ ಈ ಕೋನರ ಸಿಂಬಲ್ ಎಲ್ಲ ಇನ್ನೊಂದು ಕೂಡ ಥೀಟಾ ಅಂತ ಹೇಳ್ಬಹುದು. ಥೀಟಾ ಅಂತ ಕೂಡ ಇಟ್ಕೊಳ್ಬಹುದು. ಮುಂದೆ ಲೆಕ್ಕ ಮಾಡ್ತಾ ಮಾಡ್ತಾ ಬರುತ್ತೆ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಸೀಕೆಂಟ್ ಥೀಟಾ, ಕೊಸೆಕೆಂಟ್ ಥೀಟಾ ಅಂತ ಬರ್ತಾ ಹೋಗುತ್ತೆ. ಅದನ್ನಲ್ಲಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಾಸ್ ಎ. ಕಾಸ್ ಎ ಅಂತ ಹೇಳಿದ್ರೆ ಯಾವ್ದು ತಗೊಬೇಕು? ಪಾರ್ಶ್ವ ಬಾಹು, ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ. ಇದು ಕಾಸ್ ಎ ಗೆ ಬರುವಂತ ಅನುಪಾತಗಳು. ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ. ಪಾರ್ಶ್ವ ಬಾಹು ಯಾವುದರಲ್ಲಿ? ಎಬಿಸಿ ತ್ರಿಭುಜದಲ್ಲಿ ಎಬಿ. ವಿಕರ್ಣ ಯಾವುದಾಗುತ್ತೆ? ಎಸಿ. ವಿಕರ್ಣ ಯಾವುದಾಗುತ್ತೆ? ಎಸ್ ಆಗುತ್ತೆ. ಎಷ್ಟು? ಮೂರನೇ ಅನುಪಾತ ಟ್ಯಾನ್ ಕೋನ ಎ. ಟ್ಯಾನ್ ಎ ಅಥವಾ ಟ್ಯಾನ್ ಕೋನ ಎ ಅಂತ ಹೇಳ್ಬೋದು. ಇಲ್ಲಿ ಟ್ಯಾನ್ ಗೆ ಬರುತ್ತೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಇದರಲ್ಲಿ ಬಿಸಿ ಡಿವೈಡ್ ಬೈ ಎಬಿ. ಪಾರ್ಶ್ವ ಬಾಹು ಎಬಿ. ನೆಕ್ಸ್ಟ್ ನಾಲ್ಕನೇ ಅನುಪಾತ ಕಾಟ್ ಎ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ. ಕಾಟ್ ಎಗೆ ಏನ್ ಬರುತ್ತಂದ್ರೆ ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಡಿವೈಡ್ ಬೈ ಅಭಿಮುಖ ಬಾಹು. ಪಾರ್ಶ್ವ ಬಾಹು ಎ ಬಿ, ಅಭಿಮುಖ ಬಾಹು ಬಿಸಿ. ನೆಕ್ಸ್ಟ್
ಐದನೇದು cosecant. Cosecant A is equal to cosecant A is equal to विकर्ण divided by अभिमुख भाव. ವಿಕರ್ಣ ಯಾವುದಾಗುತ್ತೆ ಚಿತ್ರದಲ್ಲಿ AC, ಅಭಿಮುಖ ಯಾವುದಾಗುತ್ತೆ BC. ನೆಕ್ಸ್ಟ್ ಆರನೇದು secant ಕೋನ A. secant ಕೋನ A. ಇದಕ್ಕೆ ಪಾರ್ಶ್ವಬಾಹು divided by ಅಭಿಮುಖ ಭಾಗ. ಪಾರ್ಶ್ವಭಾಗದಲ್ಲಿ AB divided by AC. AB by AC. ಈ ರೀತಿಯಾಗಿ 6 ಅನುಪಾತಗಳು ಬರ್ತಾ ಹೋಗುತ್ತೆ. ತ್ರಿಕೋನಮಿತಿಗೆ ಸಂಬಂಧಪಟ್ಟಂತೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ 6 ಅನುಪಾತಗಳು ಬರ್ತಾ ಹೋಗುತ್ತೆ. ಈ 6 ಅನುಪಾತಗಳನ್ನ ಬರೆಯುವ ವಿಧಾನವನ್ನು ಬರೆದಿದ್ದೀನಿ ಈಗ. ನೆಕ್ಸ್ಟ್ ಇದನ್ನು ಯಾವ ರೀತಿಯಾಗಿ ಈಸಿ ನೆನ್ಪಿಟ್ಕೊಳ್ಬೇಕು, ಯಾವ ಅನುಪಾತ ಯಾವ ಅನುಪಾತಕ್ಕೆ ಸಂಬಂಧ ಹೊಂದಿದೆ, ಯಾವ 2 ಅನುಪಾತಗಳನ್ನು ನೆನ್ಪಿಟ್ಕೊಂಡ್ರೆ ಉಳಿದಂತಹ 4 ಅನುಪಾತಗಳನ್ನು ಬರೀಬಹುದು ಅನ್ನೋದನ್ನ ಈಸಿ ಹೇಳ್ಕೊಡ್ತೀನಿ. ಈ ಅನುಪಾತಗಳು ನೆನಪಿದ್ರೆ ನಿಮಗೆ ಮುಂದೆ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ಅಥವಾ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ಸೈನ್ ಎ ಕೋನ ಯೋಗಕೋನ ತಗೊಂಡಿರೋದ್ರಿಂದ ಸೈನ್ ಎ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಸಿ ತಗೊಂಡಾಗ ಇದು ಡುಂಕ ಭಾವ ಮತ್ತು ವಿಕರ್ಣಗಳ ಪಾರ್ಶ್ವಭಾವ ಬದಲಾವಣೆ ಆಗ್ತಾ ಹೋಗುತ್ತೆ. ಅಲ್ಲಿ ಯಾವ ಕೋನ ತಗೊಳ್ತೀವೋ ಆ ಕೋನದ ಆಧಾರದ ಮೇಲೆ ಇಲ್ಲಿ ಅನುಪಾತ ಬದಲಾವಣೆ ಆಗ್ತಾ ಹೋಗುತ್ತೆ. ಇಲ್ಲಿ ಸೈನ್ ಎ ಬದಲಿಗೆ ನಾವು ಒಂದು ಆಲ್ಫಾ ಥೀಟಾ ಅಂತ ಬೇಕು ಇಟ್ಕೊಳ್ಬಹುದು. ಸೈನ್ ಥೀಟಾ ಅಂತ ಇಟ್ಕೊಳ್ಬಹುದು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸೆಕೆಂಟ್ ಥೀಟಾ, ಸೆಕೆಂಟ್ ಥೀಟಾ ಹೀಗೂ ಕೂಡ ಇಟ್ಕೊಳ್ಬಹುದು. ಇಟ್ಕೊಂಡಿರಿ. ನೋಡಿ ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವ್ದು ಹೆಸರು? BC. ವಿಕರ್ಣ ಯಾವುದು? AC. ನೆಕ್ಸ್ಟ್ ಕಾಸ್ ಎ ತಗೊಂಡ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ AB ಬೈ AC. ಅದೇ ರೀತಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬೈ ಪಾರ್ಶ್ವಬಾಹು ಇಸ್ ಈಕ್ವಲ್ ಟು BC ಬೈ ಅಭಿಮುಖ ಬಾಹು BC ಪಾರ್ಶ್ವಬಾಹು AB. ಎಷ್ಟು ಕಾಟ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಯಾವುದು? AB. ಅಭಿಮುಖ ಬಾಹು ಯಾವುದು? BC. ಎಷ್ಟು ಕೊಸೆಕೆಂಟ್ ಎ ತಗೊಂಡ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ. ವಿಕರ್ಣ ಯಾವುದು? AC. ಅಭಿಮುಖ ಯಾವುದು? BC. ನೆಕ್ಸ್ಟ್ ಸೆಕೆಂಟ್ ಎ ತಗೊಂಡ್ರೆ ಇಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇದನ್ನ ವಿದ್ಯಾರ್ಥಿಗಳು ನೋಡಿದಾಗ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ನಿಮಗೆ ಈಸಿಯಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ನೋಡಿ ಸೈನ್ ಎ ಮತ್ತು ಕಾಸ್ ಎ ಎರಡು ನೆನ್ಪಿಟ್ಕೊಂಡು ಉಳಿದಂತ 4 ಅನುಪಾತಗಳನ್ನು ಈಸಿಯಾಗಿ ಬರಿತಾ ಹೋಗ್ಬಹುದು. ಅಥವಾ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ನೆನ್ಪಿಟ್ಕೊಂಡ್ರೆ ಬರಿತಾ ಹೋಗ್ಬಹುದು. ನೋಡಿ ಸೈನ್ ಥೀಟಾ ಅಥವಾ ಸೈನ್ ಎ ಗೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಸೈನಿಗೆ ಮತ್ತು ಕಾಸಿಗೆ ಫಸ್ಟ್ ನೆನ್ಪಿಟ್ಕೊಳ್ಳಿ. ಸೈನ್ ಮತ್ತು ಕಾಸು. ಸೈನಿಗೆ ಮತ್ತು ಕಾಸಿಗೆ ಎರಡೂ ಕಡೆ ಏನಾಗುತ್ತಪ್ಪ ಅಂತಂದ್ರೆ ವಿಕರ್ಣ. ವಿಕರ್ಣ ಛೇದದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಬರುತ್ತೆ, ಛೇದದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಬೇಕಾಗುತ್ತೆ. ವಿಕರ್ಣ ಸೈನಿಗೆ ಮತ್ತು ಕಾಸು ಯಾವಾಗ ವಿಕರ್ಣ ಛೇದದಲ್ಲಿ ಬರ್ತಾ ಆಗುತ್ತೆ. ಇಲ್ಲಿ ಸೈನ್ ಎ ಇಸ್ ಈಕ್ವಲ್ ಟು ಸೈನಿಗೆ ಅಭಿಮುಖ ಬಾಹು ಡಿವೈಡೆಡ್ ವಿಕರ್ಣ ಅಂತ ನೆನ್ಪಿಟ್ಕೊಳ್ಳಿ. ಇದು ಬಹಳ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಚಿತ್ರದಲ್ಲಿರೋ ಹೆಸರುಗಳಿಗೆ ತಕ್ಕಂತೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನ ನೆನ್ಪಿಟ್ಕೊಳಕ್ ಹೋಗ್ಬೇಡಿ. ಆದರೆ ಇಲ್ಲಿ ತ್ರಿಕೋನಮಿತಿಯ ಅನುಪಾತ ನೆನ್ಪಿಟ್ಕೊಳ್ತಾ ಹೋಗಿ ಸೈನ್ ಎ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂದ್ರೆ ಸೈನ್ ಎ ಮತ್ತು ಕಾಸ್ ಎ ದಲ್ಲಿ ಛೇದದಲ್ಲಿ ಏನ್ ಬರ್ತಾ ಹೋಗುತ್ತೆ? ವಿಕರ್ಣ ಬರ್ತಾ ಹೋಗುತ್ತೆ. ಅಂತ ನೆನ್ಪಿಟ್ಕೊಳ್ಳಿ, ಆಯ್ತಾ? ನೆಕ್ಸ್ಟ್ ಸೈನ್ ಅಲ್ಲಿ ಅಂಶದಲ್ಲಿ ಯಾವ್ದು ಬರುತ್ತೆ? ಅಭಿಮುಖ ಬಾಹು ಬರುತ್ತೆ. ಕಾಸ್ ಅಲ್ಲಿ ಪಾರ್ಶ್ವಬಾಹು ಬರ್ತಾ ಹೋಗುತ್ತೆ.
ಆಗುತ್ತೆ. ಇವೆರಡ ಆಧಾರದ ಮೇಲೆ 4 ಅನುಪಾತಗಳು ಬರೀಬಹುದು, ಈಸಿ ಬರೀತಾ ಹೋಗ್ಬೋದು. ಈ ಹೆಸರುಗಳು ಚಿತ್ರಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಬೇಕಾಗಿಲ್ಲ. ನೋಡಿ, ಸೈನು ಮತ್ತು ಕಾಸು ತಗೊಂಡು ಯಾವ್ದು ಬರೀಬಹುದು, ಟ್ಯಾನ್ ಬರೀಬಹುದು. ಯಾವ್ದು ಬರೀಬಹುದು, ಟ್ಯಾನ್ ಎ ಬರೀಬಹುದು. ಯಾಕಪ್ಪ ಅಂತ ಹೇಳಿದ್ರೆ ಸೈನ್ ಎ ದಲ್ಲಿ ಇರುವಂತಹ ಅಂಶ ಅಭಿಮುಖ ಬಾವು ಮತ್ತೆ ಕಾಸ್ ಎ ದಲ್ಲಿ ಇರುವಂತಹ ಅಂಶ ಪಾರ್ಶ್ವಭಾವ, ಇದನ್ನೆರಡನ್ನು ತಗೊಂಡು ಸೈನ್ ಎ ದಲ್ಲಿರುವ ಅಭಿಮುಖ ಭಾವವನ್ನು ಟ್ಯಾನ್ ಎ ದಲ್ಲಿ ಅಂಶದಲ್ಲಿ ಬರೀಬೇಕಾಗುತ್ತೆ. ಕಾಸ್ ಎ ದಲ್ಲಿರುವಂತಹ ಅಂಶದಲ್ಲಿರುವಂತಹ ಭಾವವನ್ನ ಇಲ್ಲಿ ಟ್ಯಾನ್ ಎ ದಲ್ಲಿ ಕಾಸ್ ಎ ದಲ್ಲಿ ಇರುವಂತಹ ಅಂಶದ ಪಾರ್ಶ್ವಭಾವವನ್ನ ಟ್ಯಾನ್ ಎ ಯಲ್ಲಿ ಎಲ್ಲಿ ಬರೀಬೇಕಾಗುತ್ತೆ, ಛೇದದಲ್ಲಿ ಬರೀಬೇಕಾಗುತ್ತೆ. ಅಂದ್ರೆ ಸೈನ್ ಎ ಮತ್ತು ಕಾಸ್ ಎ ತಗೊಂಡ್ರೆ ಇವೆರಡರ ಆಧಾರದ ಮೇಲೆ ಇವೆರಡರಲ್ಲಿ ಬರುವಂತ ಅಂಶಗಳನ್ನ ಅಭಿಮುಖ ಭಾವ ಮತ್ತು ಪಾರ್ಶ್ವಭಾವವನ್ನ ಟ್ಯಾನ್ ಎ ದಲ್ಲಿ ಅಭಿಮುಖ ಭಾವ ಡಿವೈಡ್ ಬೈ ಪಾರ್ಶ್ವಭಾವ ಬರೀಬಹುದು. ನೋಡಿ, ಬಿ ಸಿ ಮತ್ತೆ ಎ ಬಿ ಅಭಿಮುಖ ಭಾವ ಡಿವೈಡ್ ಬೈ ಪಾರ್ಶ್ವಭಾವ. ನೆಕ್ಸ್ಟ್ ಟ್ಯಾನ್ ಎ ನೆನ್ಪಿಟ್ಕೊಂಡ್ರೆ ಟ್ಯಾನ್ ಎ ದ ಆಧಾರದ ಮೇಲೆ ಕಾಟ್ ಎ ಬರೀಬಹುದು. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ, ಟ್ಯಾನ್ ಎ ಏನಿದೆ ಅದಕ್ಕೆ ವಿರುದ್ಧ ಬರೀಬೇಕಾಗುತ್ತೆ. ಟ್ಯಾನ್ ಎ ಏನಿದೆ, ಅಭಿಮುಖ ಭಾವ ಡಿವೈಡ್ ಬೈ ಪಾರ್ಶ್ವಭಾವ. ಕಾಟ್ ಎ ಬರೀಬೇಕು, ಪಾರ್ಶ್ವಭಾವ ಮೇಲೆ ಹೋಗುತ್ತೆ, ಅಂಶಕ್ಕೆ ಹೋಗುತ್ತೆ, ಅಭಿಮುಖ ಭಾವ ಬರುತ್ತೆ, ಛೇದ ಬರುತ್ತೆ. ಅಲ್ಲಿಗೆ ಪಾರ್ಶ್ವಭಾವ ಡಿವೈಡ್ ಬೈ ಅಭಿಮುಖ ಭಾವ. ಈ ರೀತಿ ಬದಲಾವಣೆ ಮಾಡ್ಬೇಕಾಗುತ್ತೆ. ನೋಡಿ, ಇದಕ್ಕೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಬಹಳ ಈಸಿ ಆಗಿದೆ. ಸೈನ್ ಎ ಮತ್ತು ಕಾಸ್ ಎ ಎರಡು ನೆನ್ಪಿಟ್ಕೊಂಡ್ರೆ ಇವೆರಡರ ಆಧಾರದ ಮೇಲೆ ಸೈನ್ ಎ ದಲ್ಲಿ ಮತ್ತು ಕಾಸ್ ಎ ದಲ್ಲಿ ಅಂಶದಲ್ಲಿ ಬರುವಂತ ಅಭಿಮುಖ ಭಾವ ಮತ್ತೆ ಪಾರ್ಶ್ವಭಾವವನ್ನ ಎಲ್ಲಿ ಬರೀಬೇಕು, ಟ್ಯಾನ್ ಎ ಬರೀಬೇಕು. ಅಲ್ಲಿಗೆ ಟ್ಯಾನ್ ಎ ದಲ್ಲಿ ಅಭಿಮುಖ ಭಾವ ಬೈ ಪಾರ್ಶ್ವಭಾವ. ಟ್ಯಾನ್ ಎ ದಲ್ಲಿರುವಂತಹ ಅಂಶವನ್ನ ರಿವರ್ಸ್ ಬರ್ತದೆ, ಅಂದ್ರೆ ಅಂಶ ಮತ್ತು ಛೇದಗಳನ್ನ ಅದರಲ್ಲೂ ಬದಲಾಗಬಾರದೆ. ನೋಡಿ, ಅದಂದ್ರೆ ಪಾರ್ಶ್ವಭಾವ ಛೇದ ಇದೆ, ಇಲ್ಲಿ ಅಂಶ ಬರೀಬೇಕು. ಅಭಿಮುಖ ಭಾವ ಎಲ್ಲಿದೆ, ಅಂಶದಲ್ಲಿದೆ, ಛೇದಕ್ಕೆ ಬರೀಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ವಿರುದ್ಧ ಆಗುತ್ತೆ. ಅಂದ್ರೆ ಟ್ಯಾನ್ ಎ ಗೆ ವಿರುದ್ಧ ಯಾವ್ದಾಗುತ್ತೆ, ಕಾಟ್ ಎ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇದೇ ಆರ್ಡರ್ ನೆನ್ಪಿಟ್ಕೊಂಡ್ರೆ ಬಹಳ ಈಸಿ ಬರ್ಕೊಳ್ಳೋದು. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ಕೊಸಿಕೆಂಟ್ ಎ, ಸೀಕೆಂಟ್ ಎ, ಹೀಗೆ ಬಹಳ ಈಸಿ ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಆಯ್ತಾ? ಹೀಗೆ ಟ್ಯಾನ್ ಎ ಮತ್ತು ಕಾಟ್ ಎ ಬರೀತಾ ಹೋಗ್ಬೋದು. ನೆಕ್ಸ್ಟ್ ಇನ್ನು ಕೋಸಿಕೆಂಟ್ ಎ ಹೇಗೆ ಬರೆಯೋದು? ಕೋಸಿಕೆಂಟ್ ಎ ಅನ್ನೋದನ್ನ ನೋಡಿ, ಕೋಸಿಕೆಂಟ್ ಎ ಇದು ಸೈನ್ ಎ ದ ಆಪೋಸಿಟ್ ಇರುತ್ತೆ. ಸೈನ್ ಎ ಏನಿದೆಯೋ ಅದಕ್ಕೆ ಆಪೋಸಿಟ್ ಇರುತ್ತೆ. ನೋಡಿ, ಸೈನ್ ಎ ಏನಿದೆ, ಅಭಿಮುಖ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಇಲ್ಲಿ ವಿಕರ್ಣ ಏನಾಯ್ತು, ಅಂಶಕ್ಕೋಯ್ತು, ವಿಕರ್ಣ ಅಂಶಕ್ಕೋಯ್ತು, ಅಭಿಮುಖ ಭಾವ ಇಲ್ಲಿ ಬಂದು ಛೇದಕ್ಕೆ. ಅದಕ್ಕೋಸ್ಕರ ಸೈನ್ ಎ ಏನಾಗುತ್ತಪ್ಪ ಅಂದ್ರೆ ಕಾಸ್ ಎ ಗೆ ಇನ್ವರ್ಸ್ ಆಗುತ್ತೆ. ಸಾರಿ, ಕೊಸಿಕೆಂಟ್ ಎ ಗೆ ಇನ್ವರ್ಸ್ ಆಗುತ್ತೆ. ಸೈನ್ ಏನು ಕೋಸಿಕೆಂಟ್ ಎ ಗೆ ಏನಾಗುತ್ತೆ, ಇನ್ವರ್ಸ್ ಆಗುತ್ತೆ, ವಿರುದ್ಧವಾಗಿರುತ್ತೆ. ನೆನಪಿಟ್ಕೊಂಡು ಸಾಕು. ನಿಮಗೆ ಸೈನ್ ಎ ದ ಅನುಪಾತಗಳು ಗೊತ್ತಿದ್ರೆ ಕೋಸಿಕೆಂಟ್ ಎ ದ ಅನುಪಾತಗಳನ್ನ ಬರೀಬಹುದು. ಸೈನ್ ಎ ದ ಅನುಪಾತಗಳು ಅಭಿಮುಖ ಭಾವ ಡಿವೈಡ್ ಬೈ ವಿಕರ್ಣ ಭಾವ. ಕೋಸಿಕೆಂಟ್ ಗೆ ಏನಾಗುತ್ತೆ, ವಿಕರ್ಣ ಭಾವ ಡಿವೈಡ್ ಬೈ ಅಭಿಮುಖ ಭಾವ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಸೀಕೆಂಟ್ ಎ ಬರಿಬೇಕಾದ್ರೆ ಸೀಕೆಂಟ್ ಎ ಅನ್ನೋದು ಇಲ್ಲಿ ಕಾಸ್ ಎ ದ ಇನ್ವರ್ಸ್ ಆಗಿರುತ್ತೆ, ಅಂದ್ರೆ ವಿಲೋಮ ಆಗಿರುತ್ತೆ. ನೋಡಿ, ಕಾಸ್ ಎ ದಲ್ಲಿ ಏನಿದೆಯೋ, ಕಾಸ್ ಎ ದಲ್ಲಿ ಏನಿದೆಯೋ, ಕಾಸ್ ಎ ದಲ್ಲಿರುವಂತಹ ಅನುಪಾತಗಳು ಯಾವುದು, ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ ಭಾವ. ಇವೇನೇನಾಗುತ್ತೆ, ಇಲ್ಲಿ ಇನ್ವರ್ಸ್ ಆಗ್ಬಿಟ್ಟು ವಿಕರ್ಣ ಏನಾಗ್ತಿದೆ ಅಂತ ಹೇಳಿದ್ರೆ ಸೀಕೆಂಟ್ ಎ ದಲ್ಲಿ ತಪ್ಪಾಗಿದೆ, ಪಾರ್ಶ್ವಭಾವ ಇದು ವಿಕರ್ಣ. ನೋಡಿ, ವಿಕರ್ಣ ಇದು ಪಾರ್ಶ್ವಭಾವ. ಅಲ್ಲಿ ಹೇಳಿದ್ರೆ ತಪ್ಪಾಗಿದೆ ಅಂತ ಹೇಳಿದ್ರೆ ಸರಿ ಮಾಡ್ಕೊಳ್ಳಿ. ಇದು ನೋಡಿ, ಕಾಸ್ ಎ ಗೆ ವಿಲೋಮ ಯಾವ್ದಾಗುತ್ತೆ ಅಂತ ಹೇಳಿದ್ರೆ ಸೀಕೆಂಟ್ ಎ ಆಗುತ್ತೆ. ಸೀಕೆಂಟ್ ಎ ಕಾಸ್ ಎ ದಲ್ಲಿರುವಂತಹ ವಿಕರ್ಣ ಏನಾಗುತ್ತೆ, ಛೇದದಿದ್ದು ಅಂಶ ಆಯ್ತು, ಅಂಶದಿದ್ದೇನಾಯ್ತು, ಛೇದ ಆಯ್ತು. ಈ ರೀತಿಯಾಗಿ ನಾವು ಒಂದಕ್ಕೊಂದು ಸಂಬಂಧ ನೆನ್ಪಿಟ್ಕೊಂಡ್ರೆ ನೋಡಿ, ಆಗ ನಾನು ತಪ್ಪು ಬರ್ತಿದ್ದೆ ಅಲ್ವಾ, ಈ ಸಂಬಂಧಗಳ ಆಧಾರದಲ್ಲಿ ಅದು ಸರಿ ಆಯ್ತು. ಈ ರೀತಿಯಾಗಿ ನಾವು 2 ಅನುಪಾತಗಳನ್ನ ನೆನ್ಪಿಟ್ಕೊಂಡ್ರೆ ಉಳಿದಂತಹ 4 ಅನುಪಾತಗಳನ್ನ ನೆನ್ಪಿಟ್ಕೊಳ್ಬಹುದು. ಅದರ ಆಧಾರದ ಮೇಲೆ ತ್ರಿಕೋನಮಿತಿಯ 6 ಅನುಪಾತಗಳನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ಈ 6 ಅನುಪಾತಗಳು ಯಾರಿಗೆ ಸುಲಭವಾಗಿ ನೆನಪಿರುತ್ತೋ
ಅವರು ಮುಂದೆ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ತ್ರಿಭುಜಗಳನ್ನು ನೋಡಿಬಿಟ್ರೆ ಅವ್ರು ಯಾವ ಲಘುಕೋನವನ್ನ ಕೊಟ್ಟಿದ್ದಾರೆ ಆ ಲಘುಕೋನದ ಆಧಾರದ ಮೇಲೆ ಅದರಲ್ಲಿ ಅಭಿಮುಖ ಬಾಹು ಯಾವುದು ಮತ್ತೆ ಪಾರ್ಶ್ವಬಾಹು ಯಾವುದು ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಆ ನಿರ್ಧಾರದ ಆಧಾರದ ಮೇಲೆ ಇಲ್ಲಿ ಬಾಹುಗಳ ಬೆಲೆಗಳನ್ನು ಕಂಡಿಡಬಹುದು. ವಿದ್ಯಾರ್ಥಿ ನಿನ್ನ ಹೆಸರು ಹೇಳ್ಕೊಡ್ತೀನಿ ನೋಡಿ. ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ವಿಕರ್ಣ, ಇದಕ್ಕೆ ಸರಿ ಸೈನ್ ಎಗೆ ಅಭಿಮುಖ ವಿಕರ್ಣ, ಕಾಸ್ ಎಗೆ ಪಾರ್ಶ್ವ ವಿಕರ್ಣ. ಇವೆರಡರ ಅಂಶಗಳನ್ನು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾನ್ ಎ ಬರುತ್ತೆ, ಅಭಿಮುಖ ಬಾಹು ಪಾರ್ಶ್ವ ಬಾಹು. ನೆಕ್ಸ್ಟ್ ಟ್ಯಾನ್ ಎ ನ ಇನ್ವರ್ಸ್ ಮಾಡಿದ್ರೆ ಪಾರ್ಶ್ವ ಬಾಹು ಅಭಿಮುಖ ಬಾಹು. ನೋಡಿ ಇದು ಅಂಶ ಆಯ್ತು, ಇದು ಛೇದ ಆಯ್ತು. ಈ ರೀತಿಯಾಗಿ ಬದಲಾವಣೆ ಆಗ್ತಾಗುತ್ತೆ. ನೆಕ್ಸ್ಟ್ ಇನ್ನೆಲ್ಲಿ ಆಗುತ್ತೆ ಅಂದ್ರೆ ಕೊಸಿಕೆಂಟ್ ಎ ಮತ್ತು ಸಿಕೆಂಟ್ ಎ ನೆನಪಿಟ್ಕೊಳ್ಬೇಕಾದ್ರೆ ಸೈನ್ ಏನಿರುತ್ತಾ ಸೈನ್ ಗೆ ಇನ್ವರ್ಸ್ ಯಾವ್ದು ಬರೀಬೇಕಾಗುತ್ತೆ, ಕೊಸಿಕೆಂಟ್ ಎ ಬರೀಬೇಕಾಗತ್ತೆ. ಸೈನ್ ಎ ಗೆ ಇನ್ವರ್ಸ್ ಕೊಸಿಕೆಂಟ್ ಎ ಬರೀಬೇಕಾಗತ್ತೆ. ಸೈನ್ ಏನಿದೆ ಅಭಿಮುಖ ಬಾಹು ವಿಕರ್ಣ ಬಾಹು, ಅಲ್ಲೇನಾಗುತ್ತೆ ವಿಕರ್ಣ ಮೇಲಾಗುತ್ತೆ, ಅಭಿಮುಖ ಬಾಹು ಕೆಳ ಬರುತ್ತೆ. ನೆಕ್ಸ್ಟ್ ಕಾಸ್ ಎಗೆ ವಿಕರ್ಣ ಮೇಲಾಗುತ್ತೆ, ಪಾರ್ಶ್ವಬಾಹು ಕೆಳ ಬರ್ತಾ ಆಗುತ್ತೆ. ಹೀಗೆ ನೀವು ಈಸಿಯಾಗಿ ಸುಲಭವಾಗಿ ಒಂದು ತ್ರಿಕೋನಮಿತಿಯ ಅನುಪಾತಗಳನ್ನು ಲಂಬಕೋನ ತ್ರಿಭುಜಕ್ಕೆ ಅನ್ವಯಿಸಿಬಿಟ್ಟು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಚಿತ್ರದಲ್ಲಿರುವಂತಹ ಹೆಸರುಗಳಿಗೆ ತಕ್ಕಂತೆ ಬರೀ ಎಬಿಸಿನೇ ಇರಬೇಕು ಅಂತೇನಿಲ್ಲ. XYZ ಇದ್ದಾಗ PQR ಇದ್ದಾಗ ಬೇರೆ ಬೇರೆ ರೀತಿಯ ಹೆಸರು ಬರ್ತಾ ಹೋಗುತ್ತೆ. ಅನುಪಾತ ನೆನಪಿರ್ಬೇಕಾಗತ್ತೆ. ಅದರ ಆಧಾರದ ಮೇಲೆ ಸಮಸ್ಯೆಯನ್ನು ನಾವು ಬಿಡಿಸ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಒಂದು ಲಂಬಕೋನ ತ್ರಿಭುಜದಲ್ಲಿ ತ್ರಿಕೋನಮಿತಿ ಅನುಪಾತಗಳನ್ನ ಬರೆಯುವಂತ ವಿಧಾನವನ್ನು ತಿಳ್ಕೊಂಡಿದ್ದೀವಿ. ನಾವು ತ್ರಿಭುಜ ABC ಅಂತ ತಗೊಂಡಿದ್ದೀವಿ. ಈಗ ತ್ರಿಭುಜವನ್ನ ನಾವು ನೋಡಿ, ತ್ರಿಭುಜ ಅದೇ ABC ತಗೊಳ್ತೀನಿ, ಅದೇ ABC ತಗೊಂಡು ಇಲ್ಲಿ ಕೋನವನ್ನು ಬದಲಾವಣೆ ಮಾಡ್ತಾ ಇದ್ದೀನಿ. ABC ನಾನು ಕೋನ ಸಿ ಕೋನ ಆಗಿನ ಲೆಕ್ಕದಲ್ಲಿ ಯಾವ ಕೋನ ತಗೊಂಡಿದ್ದೆ, ಎ ಕೋನ ತಗೊಂಡಿದ್ದೀವಿ. ಇಲ್ಲಿ ಎ ಚಿತ್ರದಲ್ಲಿ ಲಘು ಕೋನ ಸಿ ಕೋನ ತಗೊಂಡಿದ್ದೀನಿ, ಅದಕ್ಕೆ ತೀಟಾ ಅಂತ ಕೊಡ್ತೀನಿ. ಇದು ಲಂಬಕೋನ ಅಭಿಮುಖ ಬಾಹು AC ಏನಾಗುತ್ತೆ, ವಿಕರ್ಣ ಆಗುತ್ತೆ. ಇದು ವಿಕರ್ಣ. ಸಿ ಕೋನಕ್ಕೆ ಅಭಿಮುಖವಾದ ಬಾಹು ಇದು AB ಅಭಿಮುಖವಾಯಿತು, ಅಭಿಮುಖ ಬಾಹು. ನೆಕ್ಸ್ಟ್ ಸಿ ಕೋನವನ್ನು ಉಂಟು ಮಾಡುವಂತಹ ಬಾಹು ಯಾವುದು, ಪಾರ್ಶ್ವಬಾಹು. ಈ ರೀತಿಯಾಗಿ ಸ್ವಲ್ಪ ಬದಲಾವಣೆ. ಆಗ ಎ ಕೋನ ತಗೊಂಡಾಗ BC ಅಭಿಮುಖ ಆಗಿತ್ತು, AB ಪಾರ್ಶ್ವಬಾಹು ಆಗಿತ್ತು. ಈಗ ಅನುಪಾತವನ್ನು ಬರೀಬಹುದು. ಈಗ ನೋಡಿ ಸಿಂಪಲ್ ಆಗಿ ನೋಡಿ, ಯಾಕೆ ನೆನ್ಪಿಟ್ಕೊಂಡಿದ್ರೆ ಬಹಳ ಬೇಗ ಬರತಾ ಹೋಗ್ಬೋದು. ಫಸ್ಟ್ ಸೈನ್, ಆಮೇಲೆ ಕೋನಕ್ಕೆ ಬದಲಾಗಿ ನನ್ನ ಹೆಸರು ಕೊಟ್ಟಿದ್ದೀನಿ ಸೈನ್ ಥೀಟಾ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅನುಪಾತ, ಅಭಿಮುಖ ಬಾಹು ವಿಕರ್ಣ. ಅಭಿಮುಖ ಬಾಹು ವಿಕರ್ಣ. ಅಭಿಮುಖ ಬಾಹು ಯಾವುದು, AB ಬದಲಾವಣೆ ಆಗಿದೆ, AB ವಿಕರ್ಣ AC. ಎಷ್ಟು ಕಾಸ್ ಥೀಟಾ ತಗೊಂಡ್ರೆ ಸೈನ್ ಆದ್ಮೇಲೆ ಕಾಸ್, ಎರಡು ನೆನ್ಪಿಟ್ಕೊಂಡು ಸಾಕು. ಉಳಿದಂತ 4 ಅನುಪಾತಗಳು ಬರೀಬಹುದು. ಕಾಸ್ ಥೀಟಾಕ್ಕೆ ಏನ್ ಬರುತ್ತೆ, ನಾನು ಹೇಳಿದ್ದೀನಿ ವಿದ್ಯಾರ್ಥಿಗಳೇ, ವಿಕರ್ಣ ಛೇದದಲ್ಲಿ ಬರುತ್ತೆ, ವಿಕರ್ಣ ಛೇದದಲ್ಲಿ ಬರುತ್ತೆ. ಇಲ್ಲಿ ಅಭಿಮುಖ ಬಾಹು ತಗೊಂಡ್ವಿ, ಇಲ್ಲ ತಗೊಳ್ಬೇಕಾಗತ್ತೆ, ಪಾರ್ಶ್ವಬಾಹು ತಗೊಳ್ಬೇಕಾಗತ್ತೆ, ಪಾರ್ಶ್ವ ಬಾಹು. ಇಲ್ಲಿ ಪಾರ್ಶ್ವಬಾಹು ಯಾವುದ್ರಲ್ಲಿ ಹೆಸರು BC, ವಿಕರ್ಣ AC. ನೆಕ್ಸ್ಟ್ ಮೂರನೇ ಅನುಪಾತ ಟ್ಯಾನ್ ಥೀಟಾ. ಈಸಿ ಬರೀಬೇಕು, ಹೇಳ್ಕೊಟ್ಟಿದ್ದೀನಿ ನಾನು. ಟ್ಯಾನ್ ಥೀಟಾ ಬರೀಬೇಕಾದ್ರೆ ಸೈನ್ ಥೀಟಾ ಮತ್ತು ಕಾಸ್ ಥೀಟಾದಲ್ಲಿ ಬರುವಂತಹ ಅಂಶಗಳಲ್ಲಿ ಬರುವಂತಹ ಅನುಪಾತಗಳನ್ನು ತಗೊಂಡು ಬರೀಬಹುದು. ಕಾಟ್ ಥೀಟಾ ಬರೀಬಹುದು. ಇಲ್ಲಿ ಬರೀಬಹುದು ಕಾಟ್ ಥೀಟಾಕ್ಕೆ ಅಭಿಮುಖ ಬಾಹು ಪಾರ್ಶ್ವಬಾಹು, ಅಭಿಮುಖ ಬಾಹು ಪಾರ್ಶ್ವಬಾಹು. ಇದು ಈಗ ತಾನೇ ಕಲ್ತಂತ ಅನುಪಾತಗಳಾಗುತ್ತೆ. ನೆಕ್ಸ್ಟ್ ಅಭಿಮುಖ ಬಾಹು ಯಾವುದ್ರಲ್ಲಿ AB, ಪಾರ್ಶ್ವಬಾಹು BC. ಈಗ ಟ್ಯಾನ್ ಥೀಟಾದ ಆಧಾರದ ಮೇಲೆ 4ನೇದು ಕಾಟ್ ಥೀಟಾ.
ಟ್ಯಾನ್ ಥೀಟಾದ ಆಧಾರದಲ್ಲಿ ಕಾಟ್ ಥೀಟಾ ತಿಳ್ಕೊಬಹುದು. ನಾನೇ ಈ ತರ ಹೇಳ್ತೀನಿ, ಟ್ಯಾನ್ ಥೀಟಕ್ಕೆ ಏನ್ ಬಂದಿರುತ್ತೋ ಅದನ್ನ ಇನ್ವರ್ಸ್ ಮಾಡ್ಬಿಟ್ರೆ, ಇನ್ವರ್ಸ್ ಅಂತ ಹೇಳಿದ್ರೆ ಇಲ್ಲಿ ಪಾರ್ಶ್ವಭಾವು ಅಂಶದಲ್ಲಿ ಬರುತ್ತೆ, ಅಭಿಮುಖ ಬಾವು ಛೇದದಲ್ಲಿ. ಪಾರ್ಶ್ವಭಾವ ಯಾವುದು? BC, ಅಭಿಮುಖ ಬಾವು AB. ನೆಕ್ಸ್ಟ್ ಐದನೇದು ಕೊಸಿಕೆಂಟ್ ಥೀಟಾ. ಕೊಸಿಕೆಂಟ್ ಥೀಟಾ ಅಂತ ಹೇಳಿದ್ರೆ ಇದು ಯಾವುದಕ್ಕೆ ವಿಲೋಮ ಆಗಿರುತ್ತೆ? ಯಾವಾಗ ನಾನು ಹೇಳ್ತೇನೆ ನಾನು, ಸೈನ್ ಥೀಟಕ್ಕೆ ವಿಲೋಮ ಆಗುತ್ತೆ. ಏನಾಗುತ್ತೆ? ಸೈನ್ ಥೀಟಕ್ಕೆ ವಿಲೋಮ. ಸೈನ್ ಥೀಟಾದಲ್ಲಿ ಏನ್ ಬರುತ್ತೆ? ಅಭಿಮುಖ ಬಾವು ವಿಕರ್ಣ ಆಗುತ್ತೆ. ಇದಕ್ಕೆ ವಿಲೋಮ ಬರೀಬೇಕಾದ್ರೆ ವಿಕರ್ಣ ಮೇಲೆ ಬರಬೇಕು, ಅಭಿಮುಖ ಬಾವು ಕೆಳ ಬರಬೇಕಾಗುತ್ತೆ. ವಿಕರ್ಣ ಯಾವುದಿದ್ದಲ್ಲಿ? AB, AC. ಅಭಿಮುಖ ಬಾವು ಯಾವ್ದಾಗುತ್ತೆ? AB ಆಗುತ್ತೆ. ಕೊನೆಯದಾಗಿ ಸಿಕೆಂಟ್ ಥೀಟಾ. ಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು, ಸಿಕೆಂಟ್ ಥೀಟಾ ಯಾವುದಕ್ಕೆ ವಿಲೋಮ ಆಗುತ್ತೆ? ಕಾಸ್ ಥೀಟಾಕ್ಕೆ ವಿಲೋಮ ಆಗುತ್ತೆ. ಕಾಸ್ ಥೀಟಾಕ್ಕೆ ಏನು ಅನುಪಾತ ಬಂದಿದೆ? ಪಾರ್ಶ್ವಭಾವ ವಿಕರ್ಣ ಬಾವು. ಇದು ಅದರ ಬದಲಾದ್ರೆ ವಿಕರ್ಣ ಮೇಲಾಗುತ್ತೆ, ಪಾರ್ಶ್ವಭಾವು ಕೆಳಗಾಗುತ್ತೆ. ವಿಕರ್ಣ ಯಾವುದರಲ್ಲಿ? AC, ಪಾರ್ಶ್ವಭಾವ ಯಾವುದರಲ್ಲಿ? BC, AC, BC. ನೋಡಿ, ಈ ರೀತಿಯಾಗಿ ಈಸಿಯಾಗಿ ಬದಲಾವಣೆ ಬರಿತಾ ಹೋಗಬಹುದು. ನೋಡಿ, ದಿಕ್ಕಿನ ವಿಲೋಮ ಸೈನ್ ಥೀಟಾ ಕಾಸ್ ಥೀಟಾ ಎರಡು ಗೊತ್ತಿದ್ರೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾವು ವಿಕರ್ಣ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪಾರ್ಶ್ವಭಾವ ವಿಕರ್ಣ. ಇವೆರಡರ ಆಧಾರದ ಮೇಲೆ ಯಾವ್ದು ಬರೀಬಹುದು? ಟ್ಯಾನ್ ಥೀಟಾ ಬರೀಬಹುದು. ಟ್ಯಾನ್ ಥೀಟಾ ಬರೀಬಹುದು. ಅಭಿಮುಖ ಭಾವ ಬೈ ಪಾರ್ಶ್ವಭಾವ ಇದನ್ನು ತಗೊಳ್ಬೇಕಾಗುತ್ತೆ. ಎಷ್ಟು? ಟ್ಯಾನ್ ಥೀಟಾದ ವಿಲೋಮ ಇನ್ವರ್ಸ್ ಅಭಿಮುಖ ಬೈ ಪಾರ್ಶ್ವಭಾವ. ಇಲ್ಲಿ ಪಾರ್ಶ್ವಭಾವ ಮೇಲೆ ಹೋಗುತ್ತೆ, ಅಭಿಮುಖ ಕೆಳ ಬರುತ್ತೆ. AB ಬೈ BC, BC ಬೈ AB ಆಗುತ್ತೆ. ನೆಕ್ಸ್ಟ್ ಕೊಸಿಕೆಂಟ್ ಥೀಟಾಕ್ಕೆ ಸೈನ್ ಥೀಟಾದ ವಿಲೋಮ. ಸೈನ್ ಥೀಟಾದಲ್ಲಿ ಏನಿರುತ್ತೆ? ಅಭಿಮುಖ ಭಾವ ಬೈ ವಿಕರ್ಣ. ಇಲ್ಲಿ ವಿಕರ್ಣ ಮೇಲೆ ಹೋಗುತ್ತೆ, ಅಭಿಮುಖ ಭಾವ ಕೆಳ ಬರುತ್ತೆ. ನೆಕ್ಸ್ಟ್ ಸಿಕೆಂಟ್ ಥೀಟಕ್ಕೆ ವಿಲೋಮ ಯಾವುದು? ಕಾಸ್ ಥೀಟಾ. ಕಾಸ್ ಥೀಟಾವನ್ನ ಬರುವಂತ ಅನುಪಾತಗಳು ಪಾರ್ಶ್ವಭಾವ ಬೈ ವಿಕರ್ಣ. ವಿಕರ್ಣ ಮೇಲೆ ಆಗುತ್ತೆ, ಪಾರ್ಶ್ವಭಾವ ಕೆಳ ಬರ್ತಾ ಆಗುತ್ತೆ. ಈ ರೀತಿಯಾಗಿ ನಾವು ಅನುಪಾತಗಳನ್ನ ಬರೀತಾ ಹೋಗಬಹುದು. ವಿದ್ಯಾರ್ಥಿಗಳೇ, ನಾನೀಗ ಬೇರೊಂದು ಚಿತ್ರವನ್ನು ಬರೆದ್ಬಿಟ್ಟು ಅಲ್ಲಿ ಹೆಸರು ಚೇಂಜ್ ಮಾಡ್ತಾ ಹೋಗ್ತೀನಿ. X, Y, Z. ಇದು ಲಂಬಕೋನ Y, ಲಂಬಕೋನ. ಇದು ವಿಕರ್ಣ. ನಾನು Z ಥೀಟಾ ತಗೊಳ್ತೀನಿ, ಅಂದ್ರೆ ಲಘುಕೋನವನ್ನು Z ತಗೊಳ್ತೀನಿ. ಇದು ಅಭಿಮುಖ ಬಾವು. ಇದೇನಾಗುತ್ತೆ? ಇದು ಪಾರ್ಶ್ವ ಬಾವು. ನೋಡಿ, ಸೈನ್ ಥೀಟಾ. ಈಸಿಯಾಗಿ ನಾನು ನೇರವಾಗಿ ಹೆಸರು ಬರೆದಲೆ ಡೈರೆಕ್ಟ್ ಆಗಿ ಅನುಪಾತಗಳನ್ನು ಬರ್ತಾ ಹೋಗ್ತೀನಿ. ಸೈನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬೈ ವಿಕರ್ಣ. ಅಲ್ಲಿಗೆ XY ಬೈ XZ, XY ಬೈ XZ. ಎಷ್ಟು? ಎರಡನೇದು ಕಾಸ್ ಥೀಟಾ. ಕಾಸ್ ಥೀಟಾ ಅಂದ್ರೇನು? ಪಾರ್ಶ್ವಭಾವ ಬೈ ವಿಕರ್ಣ. ಪಾರ್ಶ್ವಭಾವ ಯಾವುದು? ZY ಬೈ ವಿಕರ್ಣ XZ. ನೆಕ್ಸ್ಟ್ ಮೂರನೇದು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನು? ಅಭಿಮುಖ ಬಾವು ಬೈ ಪಾರ್ಶ್ವಭಾವ. ಅಭಿಮುಖ ಯಾವುದ್ರಲ್ಲಿ? XY, ಪಾರ್ಶ್ವಭಾವ ZY. ನೆಕ್ಸ್ಟ್ ನಾಲ್ಕನೇದು ಕಾಟ್ ಥೀಟಾಕ್ಕೆ ಟ್ಯಾನ್ ಥೀಟಾದ ವಿಲೋಮ ಅಂದ್ರೆ ಪಾರ್ಶ್ವಭಾವ ZY ಬೈ XY. ನೋಡಿ, ಇದು ವಿಲೋಮ ಆಯ್ತು, ಇದು ವಿಲೋಮ ಆಯ್ತು. ನೆಕ್ಸ್ಟ್ ಐದನೇದು ಕೊಸಿಕೆಂಟ್ ಥೀಟಾ. ಕೊಸಿಕೆಂಟ್ ಥೀಟಾ ಈಗ ಆಗಲೇ ಹೇಳಿದ್ನಲ್ಲ, ಸೈನ್ ಥೀಟಾದ ವಿಲೋಮ. ಅಲ್ಲಿಗೆ ಏನಾಗುತ್ತಪ್ಪ ಅಂದ್ರೆ ಸೈನ್ ಥೀಟಾದಲ್ಲಿ ವಿಕರ್ಣ ಬೈ ಅಭಿಮುಖ ಆಗುತ್ತೆ. ವಿಕರ್ಣ ಯಾವುದು? XZ. ಅಭಿಮುಖ ಯಾವುದು? XY. ನೋಡಿ, ಇದಕ್ಕೆ ವಿಲೋಮ ಆಯ್ತು. ನೆಕ್ಸ್ಟ್ ಇದಕ್ಕೆ ವಿಲೋಮ
ಸೆಕೆಂಡ್ ಥೀಟಾ. ಸೆಕೆಂಡ್ ಥೀಟಾಕ್ಕೆ ವಿಕರ್ಣ XZ, ಪಾರ್ಶ್ವ Z. ಈ ರೀತಿಯಾಗಿ ನಾವು ಯಾವುದೇ ಒಂದು ಚಿತ್ರದಲ್ಲಿ ಹೆಸರುಗಳನ್ನು ಬದಲಾವಣೆ ಮಾಡಿದಾಗ, ಕೋನಗಳನ್ನು ಬದಲಾವಣೆ ಮಾಡಿದಾಗ ಅನುಪಾತಗಳನ್ನು ಬರೆಯುವಂತ ವಿಧಾನ ಕಲಿತು ಬಿಟ್ರಿ ಅಂತ ಹೇಳಿದ್ರೆ ಎಲ್ಲಾ ಸಮಸ್ಯೆಗಳನ್ನ ಸುಲಭವಾಗಿ ಬಿಡಿಸಬಹುದು. ಮುಖ್ಯವಾಗಿ ಏನ್ ಗೊತ್ತಿರ್ಬೇಕಂದ್ರೆ ಅನುಪಾತಗಳನ್ನು ಬರೆಯುವಂತ ವಿಧಾನ ನೆನಪಿಟ್ಕೊಳ್ಬೇಕು. ಅದು ಸುಲಭವಾಗಿ ನೆನಪಿಟ್ಕೊಳ್ಳುವಂತ ಒಂದು ಮೆಥಡ್ ಅಂತ ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಈ ಉದಾಹರಣೆಯಲ್ಲಿರುವಂತ ಸಮಸ್ಯೆಗಳನ್ನು ಬಿಡಿಸ್ತಾವನ ಇಲ್ಲಿ ಕೆಲವೊಂದು ಲೆಕ್ಕಗಳು ಕೊಟ್ಟಿದ್ದಾರೆ. ಉದಾಹರಣೆ ಒಂದಲ್ಲಿ ಟ್ಯಾನ್, ಇಲ್ಲಿ ಟ್ಯಾನ್ A = 4/3 ಕೊಟ್ಟಿದ್ದಾರೆ. ಆದರೆ ಟ್ಯಾನ್ 4/3 ಆದರೆ ಕೋನ A ಗೆ ಸಂಬಂಧಿಸಿದ ಉಳಿದ ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ತ್ರಿಕೋನ ಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಚಿತ್ರ ಅವರೇ ಕೊಟ್ಟಿದ್ದಾರೆ. ಚಿತ್ರದ ಆಧಾರದ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು A, ಇದು B, ಇದು C. ಇದು ಲಂಬಕೋನ. ಇಲ್ಲಿ ಕೋನ A ಕೊಟ್ಟಿರೋದ್ರಿಂದ ಈ ತರ ಬೇಕಾಗುತ್ತೆ. ವಿದ್ಯಾರ್ಥಿಗಳು ನೋಡಿ, ಅವರು ಟ್ಯಾನ್ A ಅಂತ ಹೇಳಿದ್ರೆ ಕೋನ A ನ ಲಘುಕೋನ ತಗೊಂಡಿದ್ದಾರೆ. ಕೋನ A ಕೋನ ಲಘುಕೋನ ತಗೊಂಡ್ರೆ ಇಲ್ಲಿ AC ವಿಕರ್ಣ ಆಗುತ್ತೆ. ನೆಕ್ಸ್ಟ್ A ಕೋನಕ್ಕೆ ಅಭಿಮುಖವಾದ ಬಾಹು BC, ಇದು ಅಭಿಮುಖ ಬಾಹು. ಅಂದ್ರೆ BC ಅಭಿಮುಖ ಬಾಹು. A ಕೋನವನ್ನು ಉಂಟು ಮಾಡುವಂತಹ ಬಾಹು ಯಾವುದು? AB, ಇದು ಪಾರ್ಶ್ವ ಬಾಹು. ನೋಡಿ, ಈಗ ಅವ್ರೇನ್ ಕೊಟ್ಟಿದ್ದಾರೆ? ಟ್ಯಾನ್ A = 4/3 ಅಥವಾ 3ನೇ 4 ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ತ್ರಿಕೋನಮಿತಿಯ ಉಳಿದಂತ 5 ಅನುಪಾತಗಳು ಕಂಡುಹಿಡಿಯಬೇಕಾಗುತ್ತೆ. ಒಟ್ಟು 6 ಅನುಪಾತಗಳಿರುತ್ತೆ. ಒಂದು ಅನುಪಾತ ಅವ್ರು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಇಲ್ಲಿ ಉಳಿದಂತ 5 ಅನುಪಾತ ಕಂಡುಹಿಡಿಯಬೇಕಾಗುತ್ತೆ. ನಿಮಗೆ ಗೊತ್ತಿರಬೇಕು, ಇಲ್ಲಿ ಟ್ಯಾನ್ A ಗೊತ್ತಿರಬೇಕು. ಟ್ಯಾನ್ ಏನೇನು? ಅಭಿಮುಖ ಬಾಹು ಪಾರ್ಶ್ವ ಬಾಹು. ಈ ಅನುಪಾತಗಳು ಗೊತ್ತಿದ್ರು ಮಾತ್ರ ಲೆಕ್ಕ ಸುಲಭ ಮಾಡ್ತಾವ. ಟ್ಯಾನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಪಾರ್ಶ್ವ ಬಾಹು. ಇಲ್ಲಿ ಟ್ಯಾನ್ A ಎಷ್ಟು ಕೊಟ್ಟಿದ್ದಾರೆ? 4/3 ಕೊಟ್ಟಿದ್ದಾರೆ. ಅಲ್ಲಿಗೆ ಅಭಿಮುಖ ಎಷ್ಟಾಗುತ್ತೆ? 4 ಆಗುತ್ತೆ. ಅಭಿಮುಖ ಬಾಹು ಎಷ್ಟಾಗುತ್ತೆ? 4 ಆಯ್ತು. ಎಷ್ಟು ಪಾರ್ಶ್ವ ಬಾಹು ಎಷ್ಟಾಗ್ತದೆ? ಪಾರ್ಶ್ವ ಬಾಹು ಎಷ್ಟಲ್ಲಿಗೆ? ಇದು 3 ಆಗುತ್ತೆ. ಇದು 4, ಇದು 3 ಆಗುತ್ತೆ. ಹಾಗಾದ್ರೆ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾರ್ಶ್ವ ಬಾಹು 3, ಅಭಿಮುಖ ಬಾಹು 4, ವಿಕರ್ಣ ಕೊಟ್ಟಿದೆ. ವಿಕರ್ಣವನ್ನು ನೀವು ಕಂಡುಹಿಡಿಯಬೇಕಾಗುತ್ತೆ. ವಿಕರ್ಣ ಬಂದಿದ್ರೆ ಮಾತ್ರ ಅಷ್ಟು ಲೆಕ್ಕ ಮಾಡಬಹುದು. ವಿಕರ್ಣವನ್ನು ನೀವು ಕಂಡುಕೋಬೇಕಾಗುತ್ತೆ. ವಿದ್ಯಾರ್ಥಿಗಳು, ಇದು ಲಂಬಕೋನ ತ್ರಿಭುಜ ಆದ್ರಿಂದ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತ ಪೈಥಾಗರಸ್ ಪ್ರಮೇಯ ಅಂತ ಹೇಳಿ ನಿಮಗೆ ತ್ರಿಭುಜಗಳು ಪಾಠ ಬಂದಿದೆ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಅದರಿಂದ ಈ ತ್ರಿಭುಜಕ್ಕೆ, ಈ ಲಂಬಕೋನ ತ್ರಿಭುಜಕ್ಕೆ ಪೈಥಾಗರಸ್ ಪ್ರಮೇಯನ ಅನ್ವಯ ಮಾಡಿಬಿಟ್ಟು ಯಾವುದನ್ನು ಕಂಡುಹಿಡಿಯಬೇಕಾಗುತ್ತೆ? ವಿಕರ್ಣದ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಲಂಬಕೋನಕ್ಕೆ ಅಭಿಮುಖ ಬಾಹು ಯಾವುದು? ವಿಕರ್ಣ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಇಲ್ಲಿ ಕೋನ B 90 ಡಿಗ್ರಿ ಇರೋದ್ರಿಂದ ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ವರ್ಗ AC² ವಿಕರ್ಣದ ವರ್ಗವು
ಉಳಿದೆರಡು ಬಾಹುಗಳು ಯಾವುದು ಎ ಬಿ ಮತ್ತೆ ಬಿ ಸಿ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ಎ ಬಿ ಮತ್ತು ಬಿ ಸಿ ಇವುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿದೆ ಸಮನಾಗಿದೆ. ಇದು ಪೈಥಾಗರಸ್ ಪ್ರಮೇಯದ ನಿರೂಪಣೆಯನ್ನ ಸಾಂಕೇತಿಕವಾಗಿ ಚಿತ್ರದ ಆಧಾರದ ಬರೆಯಬೇಕಾಗುತ್ತೆ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ನೋಡಿ, ಇದರ ಆಧಾರದ ಮೇಲೆ ನಾವೀಗ ಯಾವ್ದು ಬೆಲೆ ಕಂಡಿಡ್ಬೋದು, ಎ ಸಿ ಬೆಲೆ ಕಂಡಿಡ್ಬೋದು. ಯಾವ್ದನ್ನ ಕೊಟ್ಟಿದ್ದಾರೆ ಆ ಬೆಲೆಗಳನ್ನು ಹಾಕ್ತೀವಿ. ಎ ಸಿ ಕಂಡಿಡಬೇಕು. ಎ ಸಿ ಹಾಗೆ ಬರ್ಕೊಳ್ಳಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಕೊಟ್ಟಿದ್ದಾರೆ. ಎ ಬಿ ಎಷ್ಟಿದೆ? 3 ಇದೆ. ಎ ಬಿ ಬೆಲೆ 3, ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ ಬಿ ಸಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4, ಸ್ಕ್ವೇರ್ಗೆ ಸ್ಕ್ವೇರ್. ನಾವು ಎ ಸಿ ಕಂಡುಹಿಡಿಯಬೇಕು. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ 3 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16. 4 16 ಆಗುತ್ತೆ. ಎಷ್ಟು? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಮತ್ತು 16 ಕೂಡಿದ ಎಷ್ಟಾಗುತ್ತೆ? 25 ಆಗುತ್ತೆ. ಎಷ್ಟಾಗುತ್ತೆ? 25 ಆಗುತ್ತೆ. ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ಟೈಮ್ ರೂಟ್ ಆಗುತ್ತೆ. ರೂಟ್ 25. 25 ವರ್ಗಮೂಲ ಎಷ್ಟಾಗುತ್ತೆ? 5 ಆಗುತ್ತೆ. ಅಂದ್ರೆ ಎ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 5 ಆಯ್ತು. ಅಂದ್ರೆ ಈ ಒಂದು ಲಂಬಕೋನದ ಬೆಲೆ ವಿಕರ್ಣದ ಬೆಲೆ ಎಷ್ಟಾಗುತ್ತೆ? 5 ಆಗುತ್ತೆ. ಅದು ಮೂಲಮನೆ ಕೊಟ್ಟಿಲ್ಲ. ಮೀಟರ್ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಇಲ್ಲಿ 5 ಮೂಲಮನ ಅಂತ ತಿಳ್ಕೊಳ್ಳೋಣ ನಾವೆಲ್ಲ. ನೋಡಿ, ಈಗ ಈ ಬಾಹುಗಳ ಆಧಾರದ ಮೇಲೆ ಉಳಿದಂತಹ 5 ಅನುಪಾತವನ್ನು ಕಂಡುಹಿಡಿಯಬೇಕಾಗುತ್ತೆ. ಉಳಿದಂತಹ 5 ಅನುಪಾತಗಳು ಅಲ್ಲಿ 1ನೇ ಅನುಪಾತ ಸೈನ್ ಎ. ಟ್ಯಾನ್ ಎ ಔಟ್ ಕೊಟ್ಟಿದ್ದಾರೆ. ಸೈನ್ ಎ. ಸೈನ್ ಎ ಅಂದ್ರೆ ಏನು? ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೆನ್ಪಿಟ್ಕೊಂಡು ಬಹಳ ಸುಲಭ ಇರಬೇಕು. ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ಬಾಹು. ಅಲ್ಲಿಗೆ ಬಿ ಸಿ ಡಿವೈಡ್ ಬೈ ವಿಕರ್ಣ ಎ ಸಿ. ಬಿ ಸಿ ಎಷ್ಟು? 4 ಡಿವೈಡ್ ಬೈ ಎ ಸಿ ಎಷ್ಟು? 5. ಎಷ್ಟು? ಎರಡನೇದು ಸೈನ್ ಕಾಸ್ ಎ. ಕಾಸ್ ಎಗೆ ಏನು ಬರುತ್ತೆ? ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಪಾರ್ಶ್ವಬಾಹು ಅಂತ ಹೇಳಿದ್ರೆ ಎ ಬಿ, ವಿಕರ್ಣ ಎ ಸಿ. ಅಲ್ಲಿಗೆ 3/5. 3/5. ಟ್ಯಾನ್ 6 ಕೊಟ್ಟಿದ್ದಾರೆ. ಸೈನ್ ಎ, ಕಾಸ್ ಎ. ಒಂದು ಆರ್ಡರ್ ನೆನ್ಪಿಟ್ಕೊಂಡ್ರೆ ಬಹಳ ಸ್ವಲ್ಪ ಬರೀಬಹುದು ಅಂತ ಹೇಳ್ಕೊಟ್ಟಿದ್ದೆ ನಾನು. ಅದರಿಂದ ಸೈನ್ ಎ, ಕಾಸ್ ಎ ಆಯ್ತು. ಟ್ಯಾನ್ ಎ 6 ಕೊಟ್ಟಿದ್ದಾರೆ. ಎಷ್ಟು? 3 ಕಾಟ್ ಎ. ಕಾಟ್ ಎ ನಾಳೆ ನಾನು ಹೇಳಿದ್ದೀನಿ. ಕಾಟ್ ಯಾವುದರ ವಿಲೋಮ ಅಥವಾ ಇನ್ವರ್ಸ್ ಅಂತ ಹೇಳಿದ್ರೆ ಟ್ಯಾನ್ ಎ ಏನ್ ಬಂದಿರುತ್ತೆ ಅದಕ್ಕೆ ವಿಲೋಮ ಬರೀಬೇಕಾಗುತ್ತೆ. ಅಲ್ಲಿಗೆ ಟ್ಯಾನ್ ಎಗೆ ಏನಿದೆ? ಅಭಿಮುಖ ಬೈ ಪಾರ್ಶ್ವಬಾಹು ಇದೆ. ಅಲ್ಲಿ ಕಾಟ್ ಎಗೆ ಏನಾಗುತ್ತೆ? ಪಾರ್ಶ್ವಬಾಹು ಡಿವೈಡ್ ಬೈ ಅಭಿಮುಖ ಬಾಹು ಆಗುತ್ತೆ. ಪಾರ್ಶ್ವಬಾಹು ಯಾವುದು? ಎ ಬಿ. ಎ ಬಿ. ಅಭಿಮುಖ ಯಾವುದು? ಬಿ ಸಿ. ಬಿ ಸಿ. ಎ ಬಿ ಬೆಲೆ ಆಗುತ್ತೆ ಎಷ್ಟು? 3 ಡಿವೈಡ್ ಬೈ ಪಾರ್ಶ್ವ ಎಷ್ಟು? 4. ನೋಡಿ, ಇಲ್ಲಿ ಟ್ಯಾನ್ ಎಗೆ 4/3 ಇತ್ತು. ಕಾಟ್ ಎಗೆ ಏನಾಯ್ತು? ಅಲ್ಲಿಗೆ 3/4 ವಿಲೋಮ ಆಯ್ತು. ಎಷ್ಟು? 4ನೇದು ಕೊಸಿಕೆಂಟ್ ಥೀಟಾ. ಕೊಸಿಕೆಂಟ್ ಎ. ಕೊಸಿಕೆಂಟ್ ಅನ್ನೋದು ಯಾವುದರ ವಿಲೋಮ? ಸೈನ್ ಎದ ವಿಲೋಮ. ಸೈನ್ ಎಗೆ ಏನ್ ಬರುತ್ತೆ? ಅಭಿಮುಖ ಬೈ ವಿಕರ್ಣ ಬಂತು. ಇಲ್ಲಿ ವಿಕರ್ಣ ಬೈ ಅಭಿಮುಖ ಬರುತ್ತೆ. ವಿಕರ್ಣದಲ್ಲಿ ಎ ಸಿ. ಅಭಿಮುಖ ಯಾವುದು? ಬಿ ಸಿ. ವಿಕರ್ಣ ಎಷ್ಟು? 5. ಅಭಿಮುಖ ಎಷ್ಟು? 4. ಇದೇ ರೀತಿಯಾಗಿ 5ನೇ ಅನುಪಾತ ಸೀಕೆಂಟ್ ಎ. 5ನೇ ಅನುಪಾತ ಸೀಕೆಂಟ್ ಎ. ಸೀಕೆಂಟ್ ಯಾವ್ದರ ವಿಲೋಮ ಬರುತ್ತೆ? ಕಾಸ್ ಎ ನ ವಿಲೋಮ ಬರುತ್ತೆ. ಕಾಸ್ ಎ ಅಂದ್ರೆ ಏನಪ್ಪಾ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡ್ ಬೈ ಸೈನ್. ವಿಕರ್ಣ ಡಿವೈಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಯಾವುದರಲ್ಲಿ? ಎ ಸಿ. ಪಾರ್ಶ್ವಬಾಹು ಯಾವುದರಲ್ಲಿ? ಎ ಬಿ. ಅಲ್ಲಿಗೆ ಏನಾಗುತ್ತೆ ಅಂದ್ರೆ 5/4 ಇರುತ್ತೆ. 5/3 ಆಗುತ್ತೆ. 5/3 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ವಿಲೋಮ ನೋಡ್ತಾ ಹೋಗ್ಬೋದು. ಅಲ್ಲಿ ಸೈನ್ ಎಗೆ ಯಾವ್ದು ಇರುತ್ತೋ ಅದಕ್ಕೆ ವಿಲೋಮ ಯಾವುದು? ಕೊಸಿಕೆಂಟ್ ಎ. ಅಲ್ಲಿಗೆ 4/5 ಇದ್ದು 5/4 ಆಯ್ತು. ಎಷ್ಟು? ಕಾಸ್ ಎಗೆ ಏನಿರುತ್ತೋ ಅದು ವಿಲೋಮ. ಕಾಸ್ ಎಗೆ 3/5 ಇದೆ. ಸೀಕೆಂಟ್ ಏನಾಗುತ್ತೆ? 5/3 ವಿಲೋಮ ಆಗುತ್ತೆ.
ಎಷ್ಟು ಟ್ಯಾನ್ ಎಗೆ ವಿಲೋಮ ಯಾವ್ದಾಗುತ್ತೆ cot A ಆಗುತ್ತೆ. ಟ್ಯಾನ್ ಎಗೆ ಏನಿದೆ 3ನೇ 4 ಇದೆ, ಇದು 4ನೇ 3 ಆಗುತ್ತೆ. ಈ ರೀತಿಯಾಗಿ ಒಂದಕ್ಕೊಂದು ವಿಲೋಮಗಳನ್ನು ತಿಳ್ಕೊಳ್ತಾ ಹೋದ್ರೆ, ಅದೇ ರೀತಿ ಒಂದಕ್ಕೊಂದು ಅನುಪಾತಗಳ ಸಂಬಂಧಗಳನ್ನು ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ನಾವು ಕೊಟ್ಟಿರುವಂತಹ ಅಥವಾ ಕೇಳಿರುವಂತಹ ಅನುಪಾತಗಳನ್ನು ನಾವು ಬರೀತಾ ಹೋಗ್ಬೋದು. ವಿದ್ಯಾರ್ಥಿಗಳೇ, ಇನ್ನೊಂದು ಲೆಕ್ಕ ತಿಳ್ಕೊಳ್ಳೋಣ. ಅಭ್ಯಾಸದಲ್ಲಿರುವಂತ ಒಂದು ಲೆಕ್ಕ. ಅಭ್ಯಾಸ 1.1 ಅಭ್ಯಾಸ 1.1 ಅದರಲ್ಲಿ 1ನೇ ಲೆಕ್ಕ. ತ್ರಿಭುಜ ಎಬಿಸಿಯಲ್ಲಿ ತ್ರಿಭುಜ ಎಬಿಸಿಯಲ್ಲಿ ಬಿ ಲಂಬಕೋನ ಅವರೇ ಕೊಟ್ಟಿದ್ದಾರೆ. ತ್ರಿಭುಜ ಎಬಿಸಿ ಇದು ಬಿ ಲಂಬಕೋನ. ಎಬಿ 24 ಸೆಂಟಿಮೀಟರ್. ಇದು ಏನು ತಿಳ್ಕೊಳ್ತೀನಿ, ಇದು ಬಿ ತಿಳ್ಕೊಳ್ತೀನಿ. ಸರಿ, ಎ ಬಿ ಇದು ಸಿ ತಿಳ್ಕೊಳ್ಳೋಣ. ಎ ಬಿ ಸಿ ಬಿ ಲಂಬಕೋನ ಅವರು ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ 24 ಸೆಂಟಿಮೀಟರ್, ನೆಕ್ಸ್ಟ್ ಬಿ ಸಿ 7 ಸೆಂಟಿಮೀಟರ್, ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡಿರಿ. ಒಂದನೇದು ಸೈನ್ ಎ ಕಾಸ್ ಎ, ಎರಡನೇದು ಸೈನ್ ಸಿ ಕಾಸ್ ಸಿ. ವಿದ್ಯಾರ್ಥಿಗಳೇ, ಈ ಲೆಕ್ಕ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಲೆಕ್ಕ ಬಿಡಿಸಿದ ನಂತರ ಈಸಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಚಿತ್ರದಲ್ಲಿ ಈ ಲಂಬಕೋನದಲ್ಲಿ ಎ ಬಿ ಕೊಟ್ಟಿದ್ದಾರೆ 24, ಬಿ ಸಿ ಕೊಟ್ಟಿದ್ದಾರೆ 7 ಕೊಟ್ಟಿದ್ದಾರೆ. ಆಗಲೇ ಲೆಕ್ಕ ಮಾಡಿದ ರೀತಿಯಲ್ಲಿ ನಾವು ಎ ಸಿ ಕಂಡಿಬೇಕಾಗತ್ತೆ. ಎ ಸಿ ಅನ್ನೋದು ವಿಕರ್ಣ, ಇದು ವಿಕರ್ಣ ಕಂಡಿಬೇಕಾಗತ್ತೆ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಇಲ್ಲಿ ಕೋನ ಬಿ 90 ಡಿಗ್ರಿ ಇರೋದ್ರಿಂದ ವಿಕರ್ಣದ ವರ್ಗವು AC² ಉಳಿದೆರಡು ಬಾಹುಗಳು AB² ಪ್ಲಸ್ BC². ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಇಲ್ಲಿ AC ಕಂಡುಹಿಡಿಯಬೇಕು ನಾವು. ಅದರಿಂದ AC² AB ಎಷ್ಟಿದೆ 24 ಸ್ಕ್ವೇರ್, BC ಎಷ್ಟಿದೆ 7 ಸ್ಕ್ವೇರ್. ಎಷ್ಟು AC² 24 ಸ್ಕ್ವೇರ್ ಅಂದ್ರೆ 24 ವರ್ಗ ಮಾಡಿ 24 ಇಂಟು 24 16 1 8 1 9 2 8 2 4 6 17 876 ಇಲ್ಲಿ 576 ಪ್ಲಸ್ 7 ಎಷ್ಟು 49. 576ಕ್ಕೆ 49 ಸೇರಿಸಬೇಕಾಗುತ್ತೆ. 6 9 5 15 ದಶಕ 1, ಅಲ್ಲಿಗೆ 8 4 12 ದಶಕ 1, ಅಲ್ಲಿ 625. ಅಲ್ಲಿಗೆ AC ಸ್ಕ್ವೇರ್ ತಂದ್ರೆ 625, 625 ವರ್ಗ ಬೆಲೆ ಎಷ್ಟು 25. ಅಲ್ಲಿಗೆ AC ಬೆಲೆ ಎಷ್ಟು 25 ಸೆಂಟಿಮೀಟರ್. ವಿಕರ್ಣ ಎಷ್ಟಾಯ್ತು 25. ಇದು 20 ಸೆಂಟಿಮೀಟರ್. ನೋಡಿ, ಇದರ ಆಧಾರದ ಮೇಲೆ ಅವರು ಕೇಳಿರುವಂತಹ ಅವರು ಏನ್ ಕೇಳಿದ್ದಾರೆ, ಸೈನ್ ಎ ಕೇಳಿದ್ದಾರೆ, ಕಾಸ್ ಎ ಕೇಳಿದ್ದಾರೆ, ಸೈನ್ ಸಿ ಕೇಳಿದ್ದಾರೆ, ಕಾಸ್ ಸಿ ಕೇಳಿದ್ದಾರೆ. ಅದರ ಆಧಾರದ ಮೇಲೆ
ಅನುಪಾತಗಳ ಆಧಾರದ ಮೇಲೆ ನಿಮ್ಗೆ ಹಿಡಿಬಹುದು. ಫಸ್ಟ್ ಇದು ಸೈನ್ ಎ. ಸೈನ್ ಎ ಅಂದ್ರೇನು? ಅಭಿಮುಖ ಬಾಹುಡು ವಿಕರ್ಣ. ಎ ತಗೊಂಡಾಗ ಅಭಿಮುಖ ಯಾವ್ದಾಗುತ್ತೆ? ಬಿ ಸಿ ಆಗುತ್ತೆ. ಅಲ್ಲಿಗೆ ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ಅಲ್ಲಿಗೆ 7/25. ಇದರಲ್ಲಿ ಕಾಸ್ ಎ ತಗೊಂಡ್ರೆ ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ. ಪಾರ್ಶ್ವಭಾವ ಯಾವುದು? ಎ ಬಿ. ವಿಕರ್ಣ ಯಾವುದು? ಎ ಸಿ. ಅಲ್ಲಿಗೆ ಎ ಬಿ ಎಷ್ಟು? 24. ಎ ಸಿ ಎಷ್ಟು? 25. ನೋಡಿ, ಸೈನ್ ಎ ಲಘುಕೋನ ತಗೊಂಡಾಗ ಬಿ ಸಿ ವಿಕರ್ಣ ಆಗುತ್ತೆ, ಎ ಬಿ ಪಾರ್ಶ್ವಭಾವ ಆಗುತ್ತೆ. ಎರಡಕ್ಕೂ ಕೂಡ ಸೈನ್ ಮತ್ತು ಕಾಸ್ ಕೇಳಿದ್ದಾರೆ. ಆದರೆ ಕೋನಗಳಿಂದ ಬೇರೆ ಬೇರೆ ಕೇಳಿದ್ರಿಂದ ಉತ್ತರಗಳು ಬೇರೆ ಬೇರೆ ಬರ್ತಾ ಹೋಗುತ್ತೆ. ಎ ಕೋನ ತಗೊಂಡಾಗ ಬಿ ಸಿ ಅಭಿಮುಖ ಆಗುತ್ತೆ, ಎ ಬಿ ಪಾರ್ಶ್ವಭಾವ ಆಗುತ್ತೆ. ಅದೇ ರೀತಿಯಾಗಿ ಸಿ ಕೋನ ತಗೊಂಡಾಗ ಸೈನ್ ಸಿ ತಗೊಂಡ್ರೆ ಏನ್ ಬದಲಾವಣೆ ಆಗುತ್ತೆ? ನೋಡೋಣ. ಎರಡನೇ ಲೆಕ್ಕ, ಸೈನ್ ಸಿ ತಗೊಂಡ್ರೆ ಈಗ ಎ ಕೋನಕ್ಕೆ ಬದಲಾಗಿ ಲಘು ಕೋನ ಸಿ ಅನ್ನು ತಗೊಂಡಿವಿ. ಸಿ ಕೋನ ತಗೊಂಡಾಗ ಇದಕ್ಕೆ ಅಭಿಮುಖ ಭಾವ ಯಾವುದು? ಎ ಬಿ ಆಗುತ್ತೆ. ಎ ಬಿ ಅಭಿಮುಖ ಭಾವ ಆಗುತ್ತೆ, ಬಿ ಸಿ ಪಾರ್ಶ್ವಭಾವ ಆಯಿತು. ಹಿಂದಿನ ಲೆಕ್ಕದಲ್ಲಿ ಎ ತಗೊಂಡಾಗ ಬಿ ಸಿ ಅಭಿಮುಖ ಆಗಿತ್ತು, ಎ ಬಿ ಪಾರ್ಶ್ವ ಆಗಿತ್ತು. ಈಗ ಸಿ ಕೋನ ತಗೊಂಡಿರೋದ್ರಿಂದ ಎ ಬಿ ಅಭಿಮುಖ ಆಗುತ್ತೆ, ಬಿ ಸಿ ಪಾರ್ಶ್ವ ಆಗುತ್ತೆ. ಆದ್ರಿಂದ ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ಭಾವ ವಿಕರ್ಣ. ಅಭಿಮುಖ ಯಾವುದಿರಲಿ? ಈಗ ಎ ಬಿ. ವಿಕರ್ಣ ಯಾವುದು? ಎ ಸಿ. ಅಲ್ಲಿಗೆ 24/25. ನೋಡಿ, ಹಿಂದಿನ ಲೆಕ್ಕದಲ್ಲಿ ಎ ತಗೊಂಡಾಗ ಬಿ ಸಿ ಯಾವ್ದಾಗಿದೆ? ಅಭಿಮುಖ ಆಗಿದೆ. ಇದರಲ್ಲಿ ಯಾವ್ದಾಗಿದೆ? ಎ ಬಿ ಆಗಿದೆ. ಎಷ್ಟು? ಸೈನ್ ಸಿ ಆಯ್ತಾ? ಎಷ್ಟು? ಕಾಸ್ ಸಿ. ಕಾಸ್ ಸಿ ತಗೊಂಡಾಗ ಕಾಸ್ ಸಿ ಅನುಪಾತಗಳೇನು? ಕಾಸ್ ಅನುಪಾತಗಳೇನು? ಪಾರ್ಶ್ವಭಾವ ಡಿವೈಡ್ ಬೈ ವಿಕರ್ಣ ಬಾಹು. ಕೋನ ಸಿ ತಗೊಂಡಾಗ ಪಾರ್ಶ್ವಭಾವ ಬಿ ಸಿ ಆಗುತ್ತೆ, ಬಿ ಸಿ. ವಿಕರ್ಣ ಯಾವ್ದಾಗುತ್ತೆ? ಎ ಸಿ ಆಗುತ್ತೆ. ವಿಕರ್ಣ ಯಾವ್ದಾಗುತ್ತೆ? ಎ ಸಿ ಆಗುತ್ತೆ. ಅಲ್ಲಿಗೆ ಪಾರ್ಶ್ವಭಾವು ಕಾಣ್ತಾ ಎಷ್ಟಿದೆ? 7. ವಿಕರ್ಣ ಎಷ್ಟಿದೆ? 25. 7/20. ನೋಡಿ, ಇವೆರಡು ಲೆಕ್ಕಗಳಿಗೆ ಹೋಲಿಕೆ ಮಾಡಿ ನೋಡಬೇಕಿದ್ರೆ ಇಲ್ಲಿ ಕೂಡ ಸೈನ್ ಎ ಇದೆ, ಸೈನ್ ಸಿ ಇದೆ, ಕಾಸ್ ಎ ಇದೆ, ಕಾಸ್ ಸಿ ಇದೆ. ಆ ಕೋನಗಳು ಬದಲಾವಣೆ ಆಗಿರೋದ್ರಿಂದ ಅನುಪಾತಗಳ ಬೆಲೆಗಳು ಬದಲಾವಣೆ ಆಗಿದೆ. ನೋಡಿ, ಇದರಲ್ಲಿ ಸೈನ್ ಎ ಇದ್ದಂತಹ ಬೆಲೆ ಕಾಸ್ ಸಿ ಇದೆ, ಇಲ್ಲಿ ಕಾಸ್ ಎ ಇದ್ದಂತಹ ಬೆಲೆ ಸೈನ್ ಸಿ ಇದೆ. ಈ ರೀತಿಯಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, ಇದು ಒಂದೇ ಇದೆ, ಇದು ಒಂದೇ ಇದೆ. ಈ ರೀತಿಯಾಗಿ ಕೋನ ಯಾವ ಲಘು ಕೋನ ತಗೊಳ್ತೀವೋ ಆ ಲಘು ಕೋನಗಳ ಆಧಾರದ ಮೇಲೆ ಇಲ್ಲಿ ಭಾವಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಪಾರ್ಶ್ವಭಾವ ಮತ್ತೆ ಅಭಿಮುಖ ಚೇಂಜ್ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ನಾವು ಅನುಪಾತಗಳನ್ನ ಬರ್ತಾ ಹೋಗಬಹುದು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ಅಭ್ಯಾಸದಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಪಡಿ. ಮುಂದಿನ ತರಗತಿಯಲ್ಲಿ ಅದೇ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ಮುಂದುವರಿಸೋಣ. ಎಲ್ಲರೂ ಕೂಡ ಅದನ್ನೇ